ಯೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಖಂಡಿತ ಚೆನ್ನಾಗಿರ್ತೀರಾ ಅಂತ ನಾನು ನಂಬ್ತೀನಿ. ಆಕ್ಚುಲಿ ನಿನ್ನೆಯಿಂದ ವಿಡಿಯೋನ ಅಪ್ಲೋಡ್ ಮಾಡಿ ಸಾಕಾಗೋಯ್ತು. 4 ಸಲ ಅಪ್ಲೋಡ್ ಮಾಡಿದೆ, 4 ಸಲನೂ ಕಾಪಿರೈಟ್ ಬಂತು. ಅದಕ್ಕೆ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಒಂದು ದಿನ ಲೇಟ್ ಆಗೋಯ್ತು. ಯಾಕೆಂದ್ರೆ ಸ್ವಲ್ಪ ತುಂಬಾ ಕೆಲಸಗಳಿತ್ತು, ಅದರಿಂದನೇ ಅದನ್ನ ಮಾಡ್ಕೊಂಡು ಈ ಕಡೆ ಕಾನ್ಸಂಟ್ರೇಟ್ ಮಾಡಕ್ಕಾಗ್ತಾ ಇರ್ಲಿಲ್ಲ. ಇವಾಗ ಐ ಆಮ್ ಬ್ಯಾಕ್. ಆ ರೀತಿ ಇವತ್ತು ಸೂಪರ್ ಮೂವಿ, ಸೂಪರ್ ಡೈರೆಕ್ಟರ್, ಬೆಸ್ಟ್ ಪ್ರೊಡಕ್ಷನ್ ಡಿಸೈನ್, ಬೆಸ್ಟ್ ಮ್ಯೂಸಿಕ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ಅಂತ 4 ಆಸ್ಕರ್ ಅವಾರ್ಡ್ ಗಳನ್ನ ಗೆದ್ದು ಎಲ್ಲರನ್ನು ಸ್ಯಾಟಿಸ್ಫೈ ಮಾಡಿದ ಒಂದು ಸೂಪರ್ ಆದ ಮೂವಿ. ಸೊ ಇವತ್ತು ನಾವು ನೋಡೋ ಮೂವಿ ಯಾವುದು ಅಂದ್ರೆ ದಿ ಶೇಪ್ ಆಫ್ ವಾಟರ್ ಅನ್ನೋ ಇಂಗ್ಲಿಷ್ ಡಾರ್ಕ್ ಫ್ಯಾಂಟಸಿ ಮೂವಿನೇ ಈ ವಿಡಿಯೋದಲ್ಲಿ ನಾವು ನೋಡೋದು. ನೋಡೋಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರೆಯದೆ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ನೀವು ಮಾಡೋ ಸಬ್ಸ್ಕ್ರಿಪ್ಷನ್, ಶೇರ್, ಲೈಕ್, ಕಮೆಂಟ್ಸೇ ನಮಗೆ ಮೋಟಿವೇಶನಲ್ ಆಗಿರುತ್ತೆ. ಫಾಲೋ ಮಾಡದೇ ಇರೋರು ಫಾಲೋ ಮಾಡ್ಕೊಳ್ಳಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ಅಲ್ಲೇ ಒಂದು ಲೇಡಿ ಕಾರಲ್ಲಿ ಬರ್ತಾ ಇದ್ದಾರೆ. ಇವರೇ ನಮ್ಮ ಹೀರೋಯಿನ್. ನಮ್ಮ ಹೀರೋಯಿನ್ಗೆ ಕಿವಿನೂ ಕೇಳಿಸಲ್ಲ, ಮಾತಾಡೋಕ್ಕೂ ಬರಲ್ಲ. ತುಂಬಾನೇ ಚೀಪ್ ಆದ ಒಂದು ರೆಂಟ್ ಹೌಸ್ ಅಲ್ಲಿ, ಅಂದ್ರೆ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಸ್ಟೇ ಆಗಿದ್ದಾರೆ. ಕೆಳಗಡೆ ಒಂದು ಥಿಯೇಟರ್, ಆ ಥಿಯೇಟರ್ ತುಂಬಾನೇ ಹಳೆ ಥಿಯೇಟರ್. ಅದ್ರ ಮೇಲ್ಗಡೆ ಇರೋ ಅಪಾರ್ಟ್ಮೆಂಟ್ ಅಲ್ಲಿ ನಮ್ಮ ಹೀರೋಯಿನ್ ಸ್ಟೇ ಆಗಿದ್ದಾರೆ. ಪಕ್ಕದ ಅಪಾರ್ಟ್ಮೆಂಟ್ ಅಲ್ಲಿ ಒಬ್ಬ ಅಜ್ಜ ಸ್ಟೇ ಆಗಿದ್ದಾರೆ. ನಮ್ಮ ಹೀರೋಯಿನ್ ಅಜ್ಜನು ಒಳ್ಳೆ ಫ್ರೆಂಡ್ಸ್ ಆಗಿದ್ದಾರೆ. ಹಾಗೆ ಒಂದು ದಿನ ನಮ್ಮ ಹೀರೋಯಿನ್ ಬಿಲ್ಡಿಂಗ್ ಬಿಟ್ಟು ಕೆಳಗಡೆ ಸ್ಟೆಪ್ಸ್ ಅಲ್ಲಿ ಇಳಿದು ಬರ್ಬೇಕಾದ್ರೆ ಆ ಬಿಲ್ಡಿಂಗಿನ ಓನರ್ ಅಂದ್ರೆ ಅಪಾರ್ಟ್ಮೆಂಟಿನ ಓನರ್ ನಮ್ಮ ಹೀರೋಯಿನ್ ಹತ್ರ, ನೋಡಮ್ಮ, ಇನ್ನ ಬಾಡಿಗೆ ಕೊಟ್ಟಿಲ್ಲ, ನೆಕ್ಸ್ಟ್ ಮಂತ್ ಕರೆಕ್ಟ್ ಆಗಿ ಕೊಟ್ಬಿಡ್ಬೇಕು ಆಯ್ತಾ ಅಂತ ಹೇಳ್ತಾ ಇದ್ದಾರೆ. ಸರಿ ಅಂತ ನಮ್ಮ ಹೀರೋಯಿನ್ ತಲೆನ ಅಲ್ಲಾಡಿಸ್ಬಿಟ್ಟು ಬರ್ತಾ ಇದ್ದಾಳೆ. ಆಮೇಲೆ ಒಂದು ಬಸ್ ನ ಕ್ಯಾಚ್ ಮಾಡಿ ಎಲ್ಲಿಗೋ ಹೋಗ್ತಾ ಇದ್ದಾಳೆ. ಎಲ್ಲಿಗೆ ಅಂತ ನೋಡಿದ್ರೆ ಯಾವುದೋ ಒಂದು ರಿಸರ್ಚ್ ಸೆಂಟರ್ ತರ ಇದೆ, ಅಲ್ಲಿಗೆ ಹೋಗ್ತಾ ಇದ್ದಾಳೆ. ಅಲ್ಲಿಗೆ ಹೋಗಿ ಯೂನಿಫಾರ್ಮ್ ನ ಹಾಕೊಂಡು ಒಳಗಡೆ ಹೋಗ್ತಾ ಇದ್ದಾಳೆ. ಅಂದ್ರೆ ನಮ್ಮ ಹೀರೋಯಿನ್ ಆ ರಿಸರ್ಚ್ ಸೆಂಟರ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ. ಅಲ್ಲಿ ನಮ್ಮ ಹೀರೋಯಿನ್ ಅವಳ ಇನ್ನೊಂದು ಫ್ರೆಂಡ್ ನ ತೋರಿಸ್ತಾರೆ. ಆ ಲೇಡಿ ಒಂದು ಬ್ಲಾಕ್ ಅಮೆರಿಕನ್ ಆಫ್ರಿಕನ್ ಲೇಡಿ. ನಮ್ಮ ಹೀರೋಯಿನ್ಗೆ ತುಂಬಾನೇ ಕ್ಲೋಸ್. ಈ ರಿಸರ್ಚ್ ಸೆಂಟರ್ ಅಲ್ಲಿ ನಮ್ಮ ಹೀರೋಯಿನ್ ಅವಳ ಫ್ರೆಂಡ್ ಎಲ್ಲರೂ ಕೆಲಸ ಮಾಡ್ತಾ ಇರೋದು, ಗೂಡ್ಸೋದು, ತೊಳೆಯೋದು, ಕ್ಲೀನ್ ಮಾಡೋದು ಅಂತ ಎಲ್ಲ ಕೆಲಸನೂ ಮಾಡ್ತಾ ಇದ್ದಾರೆ. ಆಕ್ಚುಲಿ ಇವ್ರುಗಳು ಕ್ಲೀನ್ ಮಾಡೋ ಕೆಲಸನೇ ಮಾಡ್ತಾ ಇದ್ರು ಕೂಡ ಇವ್ರುಗಳು ಕ್ಲೀನ್ ಮಾಡೋ ಥಿಂಗ್ಸ್ ಗೆಲ್ಲ ಏನು ಅಂದ್ರೆ ಸೈಫೈ ಎಕ್ವಿಪ್ಮೆಂಟ್ಸ್, ಅಂದ್ರೆ ರಿಸರ್ಚ್ ಮಾಡೋಕೆ ಬೇಕಾಗಿರೋ ಎಕ್ವಿಪ್ಮೆಂಟ್ಸ್ ಗಳನ್ನೇ ಕ್ಲೀನ್ ಮಾಡೋದು, ತೊಳೆಯೋದು, ಈ ತರ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಅಮೆರಿಕನ್ ಗವರ್ಮೆಂಟ್ ಹೊರಗಡೆ ಪ್ರಪಂಚಕ್ಕೆ ಗೊತ್ತಾಗಬಾರ್ದು ಅಂತ ಈ ತರ ಸೀಕ್ರೆಟ್ ಆಗಿ ಒಂದು ರಿಸರ್ಚ್ ಸೆಂಟರ್ ನ ರನ್ ಮಾಡ್ತಾ ಇದ್ದಾರೆ. ತುಂಬಾನೇ ವಿಪರೀತ ರಿಸರ್ಚ್ ಗಳು, ಅಂದ್ರೆ ಏನಾದ್ರೂ ಡಿಫರೆಂಟ್ ಆಗಿದ್ರೆ ಅದನ್ನ ಈ ರೀತಿನೇ ಒಂದು ರಿಸರ್ಚ್ ಸೆಂಟರ್ ನ ಕಟ್ಟಿ ಯಾರಿಗೂ ಗೊತ್ತಿಲ್ಲದೆ ಮೇಂಟೈನ್ ಮಾಡ್ತಾ ಇರ್ತಾರಂತೆ ಗವರ್ಮೆಂಟ್. ಆ ರೀತಿ ಒಂದು ರಿಸರ್ಚ್ ಸೆಂಟರ್ ಅಲ್ಲಿ ನಮ್ಮ ಹೀರೋಯಿನ್ ಕೆಲಸ ಮಾಡ್ತಾ ಇರೋದು. ಆವಾಗ ಅಲ್ಲಿ ಈ ತರ ಕ್ಲೀನಿಂಗ್ ಕೆಲಸ ಮಾಡೋರ್ನೆಲ್ಲರನ್ನು ಮ್ಯಾನೇಜ್ ಮಾಡ್ತಾ ಇರೋ ಮ್ಯಾನೇಜರ್ ಎಲ್ಲರ ಹತ್ರನೂ ಬಂದು, ನೋಡಿ, ನಮ್ಮ ರಿಸರ್ಚ್ ಸೆಂಟರ್ ಗೆ ತುಂಬಾ ದೊಡ್ಡ ವಿಷಯ, ತುಂಬಾ ಸೀಕ್ರೆಟ್ ಆಗಿ ಬರ್ತಾ ಇದೆ ರಿಸರ್ಚ್ ಮಾಡೋಕೆ. ಇದ್ರ ಬಗ್ಗೆ ಯಾರು ಹೊರಗಡೆ ಹೇಳಲೇಬಾರ್ದು, ಸೈಲೆಂಟ್ ಆಗಿ ಅವರವರ ಕೆಲಸನ ಮಾಡ್ತಾ ಇರಬೇಕು ಅಂತ ಎಲ್ಲರಿಗೂ ವಾರ್ನಿಂಗ್ ಕೊಟ್ಬಿಟ್ಟು ಹೋಗ್ತಾ ಇದ್ದಾನೆ. ಅದೇ ತರ ನೆಕ್ಸ್ಟ್ ದಿನ ರಿಸರ್ಚ್ ಸೆಂಟರ್ ಗೆ ಸೀಕ್ರೆಟ್ ಆಗಿ ಒಂದು ಮಿಷಿನ್ ಬರ್ತಾ ಇದೆ. ಅದ್ರ ಜೊತೆಗೇನೆ ಒಬ್ಬ ಕೈಯಲ್ಲಿ ಸ್ಟಿಕ್ ನ ಹಿಡ್ಕೊಂಡು ಒಳಗಡೆ ಬರ್ತಾ ಇದ್ದಾನೆ. ಇವನು ಯಾರು ಅಂದ್ರೆ ಅಮೆರಿಕನ್ ಆರ್ಮಿಯಲ್ಲಿ ಜನರಲ್ ಆಗಿ ಕೆಲಸ ಮಾಡ್ತಾ ಇದ್ನಂತೆ. ಆ ತರ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಸಮುದ್ರದಲ್ಲಿ ಈ ತರ ಒಂದು ಡಿಫರೆಂಟ್ ಆದ ಜೀವಿ ಸಿಕ್ಕಿದೆ. ಅದನ್ನ ರಿಸರ್ಚ್ ಸೆಂಟರ್ ಗೆ ತಗೊಂಡು ಬಂದಿದ್ದಾನೆ. ಸೊ ಈ ಡಿಫರೆಂಟ್ ಆದ ಜೀವಿಯನ್ನ ಇವನೇ ಕಂಡುಹಿಡಿದಿರೋದ್ರಿಂದ ಅಮೆರಿಕನ್ ಗವರ್ಮೆಂಟ್ ಇವನನ್ನೇ ಆ ಡಿಫರೆಂಟ್ ಆದ ಜೀವಿನ ರಿಸರ್ಚ್ ಮಾಡೋ ಮಿಷಿನ್ ಗೆ ಹೆಡ್ ಆಗಿ ಅಸೈನ್ ಮಾಡಿದ್ದಾರೆ ಗವರ್ಮೆಂಟ್, ಅಮೆರಿಕನ್ ಗವರ್ಮೆಂಟ್. ನಮ್ಮ ಹೀರೋಯಿನ್ ಡಿಫರೆಂಟ್ ಆದ ಜೀವಿನ ನೋಡಿ ಶಾಕ್ ಆಗಿ ಹೋಗ್ತಾಳೆ. ಆಮೇಲೆ ಕೆಲಸ ಮುಗಿಸಿ ಮನೆಗೆ ಹೋಗೋ ನಮ್ಮ ಹೀರೋಯಿನ್ ಅದೇ ಪಕ್ಕದ ಅಪಾರ್ಟ್ಮೆಂಟ್ ಅಲ್ಲಿ ಅಜ್ಜ ಫ್ರೆಂಡ್ ಇದಾರಲ್ಲ ಅವರ ಹತ್ರ ರಿಸರ್ಚ್ ಸೆಂಟರ್ ಅಲ್ಲಿ ಏನೆಲ್ಲ ನಡೀತು ಅನ್ನೋದನ್ನ ಶೇರ್ ಮಾಡ್ಕೋತಾ ಇದ್ದಾಳೆ. ಹಾಗೆ ಇಬ್ಬರು ಟಿವಿಯಲ್ಲಿ ಬರೋ ಪ್ರೋಗ್ರಾಮ್ ನ ನೋಡಿ ಸ್ಟೆಪ್ ಹಾಕ್ತಾ ಇದ್ದಾರೆ. ಆಮೇಲೆ ಅದೇ ತರ ನಮ್ಮ ಹೀರೋಯಿನ್ ನೆಕ್ಸ್ಟ್ ದಿನ ಆ ರಿಸರ್ಚ್ ಸೆಂಟರ್ ಅಲ್ಲಿರೋ ಬಾತ್ರೂಮ್ ನ ಕ್ಲೀನ್ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿಗೆ ಆರ್ಮಿ ಜನರಲ್ ಬರ್ತಾನೆ. ಅವನನ್ನ ನೋಡಿದ್ರೇನೆ ನಮ್ಮ ಹೀರೋಯಿನ್ಗೆ ಭಯ ಆಗ್ತಾ ಇದೆ. ಆವಾಗ ಆರ್ಮಿ ಜನರಲ್ ಯಾವಾಗ್ಲೂ ಕೈಯಲ್ಲಿ ಒಂದು ಸ್ಟಿಕ್ ನ ಇಟ್ಟಿರ್ತಾನಲ್ಲ, ಅದ್ರಲ್ಲಿ ಬ್ಲಡ್ ಮೆತ್ತಿರೋದನ್ನ ನೋಡಿದ ನಮ್ಮ ಹೀರೋಯಿನ್ ಅರ್ಥ ಮಾಡ್ಕೋತಾಳೆ, ಇವನು ಆ ಡಿಫರೆಂಟ್ ಆದ ಜೀವಿನ ಟಾರ್ಚರ್ ಮಾಡ್ತಾ ಇದ್ದಾನೆ ಅಂತ ನಮ್ಮ ಹೀರೋಯಿನ್ಗೆ ಅರ್ಥ ಆಗುತ್ತೆ. ಆಮೇಲೆ ನಮ್ಮ ಹೀರೋಯಿನ್ ಮತ್ತೆ ಆ ಬ್ಲಾಕ್ ಅಮೆರಿಕನ್ ಲೇಡಿ ಹಾಲ್ ನ ಕ್ಲೀನ್ ಮಾಡ್ಕೊಂಡು ಬರ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಆ ಡಿಫರೆಂಟ್ ಆದ ಜೀವಿನ ಒಂದು ಚೇಂಬರ್ ಅಲ್ಲಿ ಹಾಕಿಟ್ಟಿದ್ದಾರಲ್ಲ, ಅಲ್ಲಿಂದ ಜೋರಾಗಿ ಸೌಂಡ್ ಬರುತ್ತೆ. ನೋಡಿದ್ರೆ ಆರ್ಮಿ ಜನರಲ್ ನ ಎಲ್ಲರೂ ಕರ್ಕೊಂಡು
ತಗೊಂಡು ಹೊರಗಡೆ ಬರ್ತಾ ಇದ್ದಾರೆ. ಚೆನ್ನಾಗಿ ಅಬ್ಸರ್ವ್ ಮಾಡಿ ನೋಡಿದ್ರೆ ಆ ಆರ್ಮಿ ಜನರಲ್ ಕೈಯಲ್ಲಿರೋ ಬೆರಳುಗಳನ್ನ ಕಚ್ಚಿ ತೂ ಅಂತ ಹುಗಿದು ಬಿಟ್ಟಿದೆ ಆ ಜೀವಿ. ಸೊ ನಮ್ಮ ಹೀರೋಯಿನ್ ಮತ್ತೆ ಅವಳ ಫ್ರೆಂಡ್ ಅನ್ನ ಆ ಚೇಂಬರ್ ನ ಕ್ಲೀನ್ ಮಾಡೋದಕ್ಕಾಗಿ ಕರ್ಕೊಂಡು ಹೋಗ್ತಾರೆ ಆಫೀಸರ್ಸ್. ಬೇಗ ಕ್ಲೀನ್ ಮಾಡಿ, 20 ನಿಮಿಷದಲ್ಲಿ ಈ ರೂಮ್ ಅನ್ನ ಕ್ಲೀನ್ ಮಾಡಿ ಮುಗಿಸಿರ್ಬೇಕು ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದಾರೆ. ಸರಿ ಅಂತ ನಮ್ಮ ಲೇಡೀಸ್ ಚೆನ್ನಾಗಿ ಕ್ಲೀನ್ ಮಾಡ್ತಾ ಇದ್ದಾರೆ. ಹಾಗೆ ಕ್ಲೀನ್ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿ ಫುಲ್ ರಕ್ತ ಚೋಟಿದೆ ಆ ಆರ್ಮಿ ಜನರಲ್ದು. ಅದನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಆವಾಗ ಆರ್ಮಿ ಜನರಲ್ದು 2 ಕೈ ಬೆರಳುಗಳು ಬಿದ್ದಿದೆ. ಅದನ್ನ ನಮ್ಮ ಹೀರೋಯಿನ್ ಒಂದು ಕವರ್ಗೆ ಹಾಕಿ ಸೇಫ್ ಆಗಿ ತಗೊಂಡು ಹೋಗಿ ಅವನಿಗೇನೆ ರಿಟರ್ನ್ ಮಾಡ್ತಾಳೆ. ಹಾಗೆ ರಿಟರ್ನ್ ಮಾಡ್ಬೇಕಾದ್ರೇನೆ ಫಸ್ಟ್ ಟೈಮ್ ನಮ್ಮ ಹೀರೋಯಿನ್ ಆ ಡಿಫರೆಂಟ್ ಆದ ಜೀವಿನ ಕಂಪ್ಲೀಟ್ ಆಗಿ ಫುಲ್ ಆಗಿ ನೋಡ್ತಾ ಇದ್ದಾಳೆ. ಅದನ್ನ ಒಂದು ಕನ್ನಡಿ ಪೆಟ್ಟಿಗೆ ಒಳಗಡೆ ಹಾಕಿಟ್ಟಿದ್ದಾರೆ. ನೆಕ್ಸ್ಟ್ ದಿನ ನಮ್ಮ ಹೀರೋಯಿನ್ ಯಾರಿಗೂ ಗೊತ್ತಿಲ್ಲದೆ ಆ ಡಿಫರೆಂಟ್ ಆದ ಜೀವಿ ಇರೋ ಚೇಂಬರ್ ಒಳಗಡೆ ಬಂದು ಅದಕ್ಕೆ ತಿನ್ನೋದಕ್ಕೆ ಏನನ್ನೋ ಕೊಡ್ತಾ ಇದ್ದಾಳೆ. ಚೆನ್ನಾಗಿ ಅಬ್ಸರ್ವ್ ಮಾಡಿ ಕ್ಲೋಸ್ ಅಪ್ ಅಲ್ಲಿ ನೋಡ್ದಾಗ್ಲೇನೆ ಗೊತ್ತಾಗುತ್ತೆ ಆ ಜೀವಿಗೆ ಕೊಡೋದಕ್ಕೆ ಅಂತ ಮೊಟ್ಟೆನ ಬಾಯ್ಲ್ ಮಾಡಿ ತಂದಿದ್ದಾಳೆ ಹೀರೋಯಿನ್. ಆ ಜೀವಿಗೆ ಅದು ಏನು ಅಂತ ಗೊತ್ತಿಲ್ಲ ಅಲ್ವಾ, ಅದು ತಿನ್ನುವ ಪದಾರ್ಥ ಅಂತ ಗೊತ್ತಿಲ್ಲ ಅಲ್ವಾ. ಅದಕ್ಕೆ ನಮ್ಮ ಹೀರೋಯಿನ್ ಹಾಗೆ ಆಕ್ಷನ್ ಮಾಡಿನೇ ಇದು ತಿನ್ನುವ ಪದಾರ್ಥ ಅನ್ನೋ ತರ ಮಾಡಿ ತೋರಿಸ್ತಾಳೆ. ಅದಕ್ಕೆ ಆ ಜೀವಿನ ತಕ್ಷಣ ಆ ಎಗ್ನ ಕಿತ್ಕೊಂಡು ಮತ್ತೆ ನೀರು ಒಳಗಡೆ ಈಜು ಹೊಡ್ಕೊಂಡು ಹೋಗ್ಬಿಡುತ್ತೆ. ಆಮೇಲೆ ಆರ್ಮಿ ಜನರಲ್ ನಮ್ಮ ಲೇಡೀಸ್ ಆ ಡಿಫರೆಂಟ್ ಆದ ಜೀವಿ ಇರೋ ಚೇಂಬರ್ ನ ನೀಟಾಗಿ ಕ್ಲೀನ್ ಮಾಡಿರೋದ್ರಿಂದ ನಮ್ಮ ಹುಡುಗಿರನ್ನ ಕರೆದು ಕೂರಿಸ್ಕೊಬಿಟ್ಟು ಅವರನ್ನ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಸುಮ್ನೆ ಸಿಂಪಲ್ ಆಗಿ ಮಾಡ್ತಾ ಇದ್ದಾರೆ. ಆವಾಗ ನಮ್ಮ ಹೀರೋಯಿನ್ ಹುಡ್ತಾಗ್ಲಿಂದ ಮಾತಾಡೋಕೆ ಬರಲ್ವಂತೆ, ಕಿವಿನು ಕೇಳಿಸಲ್ವಂತೆ. ಹಾಗಂತ ಅವಳ ಫ್ರೆಂಡ್ ಹೇಳ್ತಾ ಇರ್ಬೇಕಾದ್ರೆ ಅದಕ್ಕೆ ಆರ್ಮಿ ಜನರಲ್ ನೋಡಿ ಆ ಡಿಫರೆಂಟ್ ಆದ ಜೀವಿ ಏನ್ ನಮ್ ತರ ಮನುಷ್ಯ ಅಲ್ಲ, ಅದು ಏನೇ ಇದ್ರು ಒಂದು ಪ್ರಾಣಿ, ಸೊ ಅದ್ರ ಹತ್ರ ಹುಷಾರಾಗಿರಿ ಅಂತ ವಾರ್ನಿಂಗ್ ಕೊಡ್ತಾ ಇದ್ದಾರೆ. ಹಾಗೆ ಮಾತಾಡ್ತಾ ಇರ್ಬೇಕಾದ್ರೆ ಆರ್ಮಿ ಜನರಲ್ಗೆ ಅವ್ರಿಗಿಂತ ಹೈಯರ್ ಅಫಿಷಿಯಲ್ಸ್ ಇರ್ತಾರೆ ಅಲ್ವಾ, ಅವ್ರ ಹತ್ರ ಇಂದ ಫೋನ್ ಬರುತ್ತೆ. ಏನಪ್ಪ ಆ ಪ್ರಾಣಿನ ರಿಸರ್ಚ್ ಮಾಡಿ ಏನಾದ್ರೂ ಕಂಡು ಹಿಡ್ದ ಅಂತ ಕೇಳ್ತಾ ಇದ್ದಾರೆ. ಹಾ ಸರ್, ರಿಸರ್ಚ್ ಮಾಡ್ತಾ ಇದ್ದೀವಿ, ಅತಿ ಶೀಘ್ರದಲ್ಲಿ ರಿಸಲ್ಟ್ ಬರುತ್ತೆ. ನೆಕ್ಸ್ಟ್ ದಿನ ಕೆಲಸಕ್ಕೆ ಬರೋ ನಮ್ಮ ಹೀರೋಯಿನ್ ಈ ಸಲ ಇನ್ನ ತುಂಬಾ ಮೊಟ್ಟೆಗಳನ್ನ ಬೇಯಿಸಿ ಆ ಡಿಫರೆಂಟ್ ಆದ ಜೀವಿಗೆ ತಿನ್ನೋಕೆ ಕೊಡೋಕೆ ಅಂತ ತಂದಿದ್ದಾಳೆ. ಅದು ಸಾಕಾಗಲ್ಲ ಅಂತ ಡಿಫರೆಂಟ್ ಆದ ಜೀವಿಗೆ ರೇಡಿಯೋದಲ್ಲಿ ಮ್ಯೂಸಿಕ್ ನು ಪ್ಲೇ ಮಾಡಿ ಆ ಪ್ರಾಣಿನ ಕೇಳಿಸ್ತಾ ಇದ್ದಾಳೆ. ಹಾಗೆ ಇಬ್ಬರು ತುಂಬಾನೇ ಕ್ಲೋಸ್ ಆಗ್ತಾ ಇದ್ದಾರೆ. ನಮ್ಮ ಹೀರೋಯಿನ್ ಸ್ಯಾಂಡ್ವಿಚ್ ತಿನ್ಕೊಂಡು ಕೂತಿದ್ದಾಳೆ, ಆ ಪ್ರಾಣಿ ಮೊಟ್ಟೆ ತಿಂತಾ ಇದೆ. ನೆಕ್ಸ್ಟ್ ದಿನ ಜೀವಿಗೆ ಇಷ್ಟ ಆಗುತ್ತೆ ಅಂತ ತುಂಬಾ ಬೇರೆ ಬೇರೆ ತರ ಮ್ಯೂಸಿಕ್ ಕ್ಯಾಸೆಟ್ಸ್ ಗಳನ್ನ ತಂದು ಪ್ಲೇ ಮಾಡಿ ಕೇಳಿಸ್ತಾ ಇದ್ದಾಳೆ. ಹಾಗೆ ಅವರಿಬ್ಬರ ಮಧ್ಯ ಅಂದ್ರೆ ಪ್ರಾಣಿ ಮತ್ತೆ ನಮ್ಮ ಹೀರೋಯಿನ್ ಮಧ್ಯ ರೊಮ್ಯಾನ್ಸ್ ಹುಟ್ಟುತ್ತಾ ಇದೆ. ನೋಡಿ, ಪ್ರಾಣಿಗೆ ಕೂಡ ಫಿಗರ್ ಸಿಗ್ತಾ ಇದೆ, ನಮ್ಗೆ ಒಂದು ಸಿಗ್ತಾ ಇಲ್ಲ. ಓ ಮೈ ಗಾಡ್, ಐ ಆಮ್ ಸೋ ಸ್ಯಾಡ್. ನೆಕ್ಸ್ಟ್ ದಿನ ಮ್ಯೂಸಿಕ್ ನ ಪ್ಲೇ ಮಾಡಿಬಿಟ್ಟು ಆ ರೂಮ್ ಚೇಂಬರ್ ನ ಕ್ಲೀನ್ ಮಾಡ್ತಾ ಇದ್ದಾಳೆ ನಮ್ಮ ಹೀರೋಯಿನ್. ಅದನ್ನ ಹಾಗೆ ಆ ಡಿಫರೆಂಟ್ ಆದ ಪ್ರಾಣಿ ನೀರಲ್ಲಿ ಇದ್ದು ಅವಳನ್ನ ನೋಡಿ ಖುಷಿ ಪಡ್ತಾ ಇದೆ. ಹೀಗೆ ಆ ಡಿಫರೆಂಟ್ ಆದ ಪ್ರಾಣಿ ಮತ್ತೆ ನಮ್ಮ ಹೀರೋಯಿನ್ ಮಧ್ಯ ಹುಟ್ಟತಾ ಇರೋ ಆ ಪ್ರೀತಿನ, ಡೆವಲಪ್ ಆಗ್ತಾ ಇರೋ ಆ ರೊಮ್ಯಾನ್ಸ್ ನ ಒಬ್ಬ ಸೈಂಟಿಸ್ಟ್ ಅಬ್ಸರ್ವ್ ಮಾಡ್ತಾ ಇದ್ದಾನೆ. ಆ ಸೈಂಟಿಸ್ಟ್ ಈ ಡಿಫರೆಂಟ್ ಆದ ಪ್ರಾಣಿನ ರಿಸರ್ಚ್ ಮಾಡೋದಕ್ಕೆ ಹೆಡ್. ಡಾಕ್ಟರ್ ಟೀಮ್ ಅಲ್ಲಿ ಇವನೇ ಹೆಡ್. ಇವನಿಗಿಂತ ಹೈಯರ್ ಆಫೀಸರ್ ಆ ಆರ್ಮಿ ಜನರಲ್, ಅವನಿಗಿಂತ ಹೈಯರ್ ಆಫೀಸರ್ ಸುಪೀರಿಯರ್ ಆಫೀಸರ್. ಇದನ್ನೆಲ್ಲ ಅಬ್ಸರ್ವ್ ಮಾಡಿಬಿಟ್ಟು ಆ ಡಾಕ್ಟರ್ ಅವರ ಅಪಾರ್ಟ್ಮೆಂಟ್ ಗೆ ಹೋಗ್ತಾರೆ. ಅವರ ಮನೆಗೆ ಹೋಗಿ ಬೇಸ್ಮೆಂಟ್ ಅಲ್ಲಿ ಇರೋ ಒಂದು ಲಾಕರ್ ನ ಓಪನ್ ಮಾಡಿದ್ರೆ ಅದರಲ್ಲಿ ಒಂದು ದೊಡ್ಡ ಮ್ಯಾಪ್ ಇದೆ. ಅದನ್ನ ತಗೊಂಡು ಕಾರ್ ಹತ್ಕೊಂಡು ಎಲ್ಲಿಗೋ ಹೋಗ್ತಾ ಇದ್ದಾರೆ. ಏನು ಅಂತ ನೋಡಿದ್ರೆ ತುಂಬಾ ಹೊತ್ತು ಟ್ರಾವೆಲ್ ಮಾಡಿ ಹೋಗಿ ಒಂದು ಪಬ್ ಅಲ್ಲಿ ಯಾರನ್ನು ಮೀಟ್ ಮಾಡಿ ರಷ್ಯಾ ಭಾಷೆಯಲ್ಲಿ ಮಾತಾಡ್ತಾ ಇದ್ದಾರೆ. ಏನು ಸೀಕ್ರೆಟ್ ಇದೆ ಈ ಡಾಕ್ಟರ್ ಹಿಂದೆ, ನೋಡೋಣ. ನೆಕ್ಸ್ಟ್ ದಿನ ಅದೇ ತರ ನಮ್ಮ ಹೀರೋಯಿನ್ ಕೆಲಸಕ್ಕೆ ಹೋಗಿರ್ಬೇಕಾದ್ರೆ ಬ್ರೇಕ್ ಟೈಮ್ ಅಲ್ಲಿ ಕೆಲಸ ಮಾಡೋ ಎಲ್ಲರೂ ದಮ್ ಹೊಡಿತಾ ಇದ್ದಾರೆ. ನೀವು ದಮ್ ಹೊಡೀರಿ ಅಂತ ನಮ್ಮ ಹುಡುಗಿರಿಗೆ ಹೇಳ್ಬೇಕಾದ್ರೆ ನಮ್ಮ ಹೀರೋಯಿನ್ ಅಲ್ಲಿ CCTV ಕ್ಯಾಮ್ರಾ ಇದೆ ಅಂತ ಹೆದರ್ಕೋತಾ ಇದ್ದಾಳೆ. ಅದಕ್ಕೆ ಜೊತೆಗೆ ಕೆಲಸ ಮಾಡೋರು ಏನು ಹೆದರ್ಕೋಬೇಡಿ, ಬ್ರೇಕ್ ಟೈಮ್ ಅಲ್ಲಿ ಕ್ಯಾಮ್ರಾನ ಮೇಲ್ಗಡೆ ಪಾಯಿಂಟ್ ಮಾಡಿಬಿಡ್ತೀವಿ, ನಾವು ಇಲ್ಲಿ ಕೆಳಗಡೆ ದಮ್ ಹೊಡಿಯೋದು ಆ ಕ್ಯಾಮ್ರಾದಲ್ಲಿ ಕವರ್ ಆಗಲ್ಲ ಅಂತ ಹೇಳ್ಬೇಕಾದ್ರೆ ನಮ್ಮ ಹೀರೋಯಿನ್ ಇದನ್ನ ತಿಳ್ಕೊಂಡು ಏನೋ ಒಂದು ಪ್ಲಾನ್ ಹಾಕ್ತಾ ಇದ್ದಾಳೆ. ಆಮೇಲೆ ನಮ್ಮ ಹೀರೋಯಿನ್ ಯಾವಾಗ್ಲೂ ಮಾಡೋ ತರ ಯಾರಿಗೂ ಗೊತ್ತಿಲ್ಲದೆ ಸೀಕ್ರೆಟ್ ಆಗಿ ಆ ಡಿಫರೆಂಟ್ ಆದ ಪ್ರಾಣಿ ಇರೋ ಚೇಂಬರ್ ಗೆ ಹೋಗಿ ನೋಡಿದ್ರೆ ಆ ಪ್ರಾಣಿಗೆ ಫುಲ್ ಏಟ್ ಆಗಿ ಬ್ಲಡ್ ಬರ್ತಾ ಇದೆ, ತುಂಬಾ ಕಷ್ಟ ಪಡ್ತಾ ಇದೆ. ಇದನ್ನ ನೋಡಿ ಗಾಬರಿಯಾದ ನಮ್ಮ ಹೀರೋಯಿನ್ ತುಂಬಾ ಮೊಟ್ಟೆಗಳನ್ನ ತಗೊಂಡು ಬಂದಿರ್ತಾಳೆ ಅದಕ್ಕೆ ತಿನ್ನೋಕೆ ಕೊಡೋಣ ಅಂತ. ಅದ್ರಲ್ಲಿ ಒಂದು ಮೊಟ್ಟೆ ಮಿಸ್ ಆಗಿ ಕೆಳಗಡೆ ಬಿದ್ದು ಎಲ್ಲಿಗೋ ಉರುಳ್ಕೊಂಡು ಹೋಗಿ ಸೇರ್ಬಿಡುತ್ತೆ. ನಮ್ಮ ಹೀರೋಯಿನ್ ಆ ಪ್ರಾಣಿನ ನೋಡಿ ಏಟಾಗ್ಬಿಟ್ಟಿದೆಯಲ್ಲ ಅಂತ ಫೀಲ್ ಮಾಡ್ತಾ ಇರ್ಬೇಕಾದ್ರೆ ಯಾರೋ ಅಲ್ಲಿಗೆ ಬರೋ ತರ ಸದ್ದು ಆಗುತ್ತೆ. ಸೊ ನಮ್ಮ ಹೀರೋಯಿನ್ ಸಡನ್ ಆಗಿ ಓಡಿ ಹೋಗಿ ಔಸ್ಕೋತಾಳೆ. ಯಾರು ಅಂತ ನೋಡಿದ್ರೆ ಅದು ಬೇರೆ ಯಾರು ಇಲ್ಲ, ಆರ್ಮಿ ಜನರಲ್. ಅವನು ಬಂದಿದ್ದ ತಕ್ಷಣ ಅವನ ಕೈಯಲ್ಲಿ ಯಾವಾಗ್ಲೂ ಒಂದು ಸ್ಟಿಕ್ ಇರುತ್ತಲ್ಲ ಅದನ್ನ ತಗೊಂಡು ಹೊಡಿತಾ ಇದ್ದಾನೆ. ಆ ಪ್ರಾಣಿನ ಚಿತ್ರಹಿಂಸೆ ಮಾಡ್ತಾ ಇದ್ದಾನೆ. ಅದು ಬರೀ ಸ್ಟಿಕ್ ಮಾತ್ರ ಅಲ್ಲ, ಅದರಲ್ಲಿ ಎಲೆಕ್ಟ್ರಿಕ್ ಶಾಕ್ ಕೊಡೋ ಹಾಗೆ ಸಿಸ್ಟಮ್ ಇದೆ ಅನ್ಸುತ್ತೆ. ಸೊ ಆ ಪ್ರಾಣಿಗೆ ಶಾಕ್ ಕೊಟ್ಟು ಚಿತ್ರಹಿಂಸೆ ಮಾಡ್ತಾ ಇದ್ದಾನೆ ಆರ್ಮಿ ಜನರಲ್. ಆ ಪ್ರಾಣಿ
ಪ್ರಾಣಿ ಶಾಕ್ ಕೊಡ್ಬೇಕಾದ್ರೆ ಕಿರ್ಚ್ಕೊಳ್ಳುತ್ತಲ್ಲ, ಒದ್ದಾಡುತ್ತಲ್ಲ, ಅದು ಕಿರ್ಚ್ಕೊಳ್ಳೋದು ಒದ್ದಾಡೋದು ಸೌಂಡ್ ನ ಕೇಳಿ ಆರ್ಮಿ ಜನರಲ್ ಖುಷಿ ಪಡ್ತಾ ಇದ್ದಾನೆ. ಹಾಗೆ ಇರ್ಬೇಕಾದ್ರೆ ಅಲ್ಲಿ ಮೊಟ್ಟೆ ಬಿದ್ದಿರೋದನ್ನು ಆರ್ಮಿ ಜನರಲ್ ನೋಡ್ಬಿಡ್ತಾನೆ. ಯಾರೋ ಈ ಪ್ರಾಣಿಗೆ ಊಟ ತಂದು ಕೊಡ್ತಾ ಇದ್ದಾರೆ ಅನ್ನೋದನ್ನ ತಿಳ್ಕೊಬಿಟ್ಟ ಆರ್ಮಿ ಜನರಲ್. ನೆಕ್ಸ್ಟ್ ದಿನ ರಿಸರ್ಚ್ ಸೆಂಟರ್ ಗೆ ಸುಪೀರಿಯರ್ ಆಫೀಸರ್ ಬಂದು, ಏನಪ್ಪಾ ಆ ಪ್ರಾಣಿ ಬಗ್ಗೆ ಏನಾದ್ರೂ ರಿಸರ್ಚ್ ಮಾಡಿ ತಿಳ್ಕೊಂಡಿದ್ದೀರಾ, ಎಲ್ಲಿ ಹೇಳಿ ನೋಡೋಣ ಅಂತ ಕೇಳ್ಬೇಕಾದ್ರೆ, ಸರ್ ಈ ಪ್ರಾಣಿನ ನಾವು ಅಮೆಜಾನ್ ಫಾರೆಸ್ಟ್ ಗೆ ಕನೆಕ್ಟ್ ಆಗೋ ಸಮುದ್ರದಲ್ಲಿ ನಾವು ಕಂಡು ಹಿಡಿದ್ವಿ. ಅಲ್ಲಿರೋ ಟ್ರೈಬಲ್ಸ್ ಹೂವು ಹಣ್ಣು ಅಂತ ಸಮುದ್ರಕ್ಕೆ ಹಾಕಿ ಪ್ರಾಣಿಗೆ ಕೊಟ್ಟು ಅದನ್ನ ದೇವ್ರ ತರ ಪೂಜೆ ಮಾಡ್ತಾ ಇದ್ರು. ಅಂತದ್ದು ಏನಿದೆ ಈ ಪ್ರಾಣಿ ಹತ್ರ ಅಂತ ನಮಗೆ ಗೊತ್ತಿಲ್ಲ. ಅದು ಮಾತ್ರ ಇಲ್ಲದೆ ಅಲ್ಲಿರೋ ಸಮುದ್ರದಲ್ಲಿ ಆಯಿಲ್ ಫ್ಯಾಕ್ಟರಿನ ಕಟ್ಟಿ ಅಲ್ಲಿರೋ ಆಯಿಲ್ ನ ತೆಗಿಬೇಕು ಅನ್ಕೊಂಡಿದ್ದಾರೆ ನಮ್ಮ ಗವರ್ಮೆಂಟ್. ಆದ್ರೆ ಅದು ಆ ಟ್ರೈಬಲ್ಸ್ ಗೆ ಇಷ್ಟ ಆಗ್ತಿಲ್ಲ. ಆದ್ರಿಂದ ಅವರುಗಳು ನಮ್ಮ ಜೊತೆ ಜಗಳ ಆಡ್ತಾ ಇದ್ದಾರೆ. ಬಿಲ್ಲು ಬಾಣ ದೊಣ್ಣೆ ಅಂತ ಇಟ್ಕೊಂಡು ನಮ್ಮ ಜೊತೆ ಜಗಳ ಆಡ್ತಾ ಇದ್ದಾರೆ. ಆದ್ರೆ ಅವ್ರಗಳ ಕೈಯಲ್ಲಿ ಆಗುತ್ತಾ? ಇಲ್ಲ. ನಮ್ಮ ಹತ್ರ ಗ್ರಾನೇಡ್ಸ್ ಇವೆ, ಮಿಷಿನ್ ಗನ್ಸ್ ಇವೆ, ಬುಲೆಟ್ಸ್ ಇವೆ. ಸೊ ಆ ಜಾಗದಲ್ಲಿ ಫ್ಯಾಕ್ಟರಿನ ಕಟ್ಬಿಟ್ಟು ಅಲ್ಲಿದ್ದ ಈ ಪ್ರಾಣಿನ ಈ ರಿಸರ್ಚ್ ಸೆಂಟರ್ ಗೆ ತಂದು ನಾವಿವಾಗ ರಿಸರ್ಚ್ ಮಾಡ್ತಾ ಇದೀವಿ. ಈ ಪ್ರಾಣಿನ ರಿಸರ್ಚ್ ಮಾಡೋದ್ರಿಂದ ಅಮೆರಿಕನ್ ಗವರ್ಮೆಂಟ್ ಗೆ ಏನಾದ್ರೂ ಸಿಗುತ್ತಾ, ಯೂಸ್ಫುಲ್ ಆಗಿ ಇರುತ್ತಾ, ರಷ್ಯಾನ ನಾವು ಸೈನ್ಸ್ ಅಲ್ಲಿ ಬೀಟ್ ಮಾಡೋಕೆ ಆಗುತ್ತಾ ಅನ್ನೋ ತರ ಅಲ್ಲಿರೋ ಆಫೀಸರ್ಸ್ ಎಲ್ಲರೂ ಮಾತಾಡ್ತಾ ಇರ್ಬೇಕಾದ್ರೆ ಆವಾಗ ಅಲ್ಲಿರೋ ಸೈಂಟಿಸ್ಟ್ ನಮ್ಮ ಹೀರೋಯಿನ್ ಅಲ್ಲಿ ಔಸ್ಕೊಂಡು ನಿಂತಿರೋದನ್ನ ಗಮನಿಸಿ ಬಿಡ್ತಾರೆ. ಆಮೇಲೆ ಆ ಪ್ರಾಣಿ ಜೀವಕ್ಕಾಗಿ ಕಷ್ಟಪಡೋ ಸೌಂಡ್ ನ ಕೇಳಿ ಈ ಪ್ರಾಣಿ ಬದುಕೋದಕ್ಕಾಗಿ ತುಂಬಾನೇ ಕಷ್ಟ ಪಡ್ತಾ ಇದೆ, ಇದ್ರ ಹೆಲ್ತ್ ತುಂಬಾನೇ ವೀಕ್ ಆಗ್ತಾ ಇದೆ, ಬೇಗ ಇದನ್ನ ನೀರಿಗೆ ಹಾಕ್ಬೇಕು. ಅದಕ್ಕೆ ಸುಪೀರಿಯರ್ ಆಫೀಸರ್ ಸರಿ ಅಂತ ಹೇಳ್ತಾರೆ. ಅದಕ್ಕೆ ಆ ಪ್ರಾಣಿನ ತಗೊಂಡು ಮತ್ತೆ ನೀರಿಗೆ ಹಾಕ್ತಾರೆ ಸೆಕ್ಯೂರಿಟೀಸ್. ಆಮೇಲೆ ಆರ್ಮಿ ಜನರಲ್ ಈ ಪ್ರಾಣಿನ ನಾವು 2 ತುಂಡಾಗಿ ಕಟ್ ಮಾಡಿ ರಿಸರ್ಚ್ ಮಾಡಬೇಕು, ಆವಾಗ್ಲೇನೆ ಅದ್ರ ಬಗ್ಗೆ ನಮಗೆ ಡೀಟೇಲ್ಡ್ ಆಗಿ ಗೊತ್ತಾಗುತ್ತೆ ಅಂತ ಹೇಳ್ಬೇಕಾದ್ರೆ ಸುಪೀರಿಯರ್ ಆಫೀಸರು ಸರಿ ಅಂತ ಪರ್ಮಿಷನ್ ಕೊಟ್ಬಿಡ್ತಾ ಇದ್ದಾರೆ. ಆವಾಗ ಸೈಂಟಿಸ್ಟ್, ನೋಡಿ ನೀವ್ ಈ ತರ ಎಲ್ಲ ಮಾಡಬಾರ್ದು, ಇದು ತಪ್ಪು ಅನ್ಬೇಕಾದ್ರೆ ಅದಕ್ಕೆ ಆರ್ಮಿ ಜನರಲ್, ನೋಡು ನಾನು ಯಾರು ಅಂತ ಗೊತ್ತಲ್ವಾ, ನನ್ನ ಹತ್ರ ಎಷ್ಟು ಮೆಡಲ್ಸ್ ಇದೆ ಅಂತ ಗೊತ್ತಲ್ವಾ, ನಾನು ಹೇಳೋ ಕೆಲ್ಸನ ಮಾತ್ರ ಮಾಡೋದೇ ನಿನ್ನ ಕೆಲ್ಸ, ಹೋಗಿ ಕೆಲ್ಸ ನೋಡು ಅಂತ ಸೈಂಟಿಸ್ಟ್ ಗೆ ಬೈದು ಕಳಿಸ್ತಾನೆ ಆರ್ಮಿ ಜನರಲ್. ಇದನ್ನ ಕೇಳಿದ ನಮ್ಮ ಹೀರೋಯಿನ್ ಗೆ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅವಳು ತುಂಬಾನೇ ಇಷ್ಟ ಪಡ್ತಾ ಇರೋ ಪ್ರಾಣಿಗೆ ಅಪಾಯ ಅಂತ ಒದ್ದಾಡ್ತಾ ಇದ್ದಾಳೆ. ಸೊ ಮನೆಗೆ ಬಂದು ಅವಳ ಪಕ್ಕದ ಮನೆಯಲ್ಲಿ ಅಜ್ಜ ಇದಾರಲ್ಲ ಅವರ ಹತ್ರ ಹೆಲ್ಪ್ ಕೇಳ್ತಾಳೆ. ಆ ಪ್ರಾಣಿನ ಹೇಗಾದ್ರೂ ನಾವು ಇಲ್ಲಿಗೆ ತಂದು ಆಮೇಲೆ ಅದನ್ನ ಸಮುದ್ರಕ್ಕೆ ಬಿಟ್ಬಿಡೋಣ ಅಂತ ಕೇಳ್ತಾ ಇದ್ದಾಳೆ. ಆದ್ರೆ ಆ ಅಜ್ಜ ನನ್ನ ಕೈಯಲ್ಲಿ ಆಗಲ್ಲ ಅಂತ ಹೇಳ್ಬಿಡ್ತಾ ಇದ್ದಾರೆ. ಆಮೇಲೆ ಆ ಅಜ್ಜ ಅವರಿಗೆ ತುಂಬಾನೇ ಇಷ್ಟವಾದ ರೆಸ್ಟೋರೆಂಟ್ ಗೆ ಹೋಗಿ 2 ಪೆಗ್ ಆಗ್ತಾ ಇರ್ತಾರೆ. ಆವಾಗ ರೆಸ್ಟೋರೆಂಟ್ ಗೆ 2 ಬ್ಲಾಕ್ ಅಮೆರಿಕನ್ಸ್ ಬರ್ತಾರೆ. ಅದನ್ನ ನೋಡಿದ ರೆಸ್ಟೋರೆಂಟ್ ಓನರ್, ನಿಮ್ಮನ್ನ ಅಲೋ ಮಾಡೋಕೆ ಆಗಲ್ಲ ಅಂತ ಹೇಳ್ತಾ ಇದ್ದಾನೆ. ಯಾಕೆ ಅಂತ ಕೇಳ್ಬೇಕಾದ್ರೆ, ಸೀಟ್ಸ್ ಎಲ್ಲ ಬುಕ್ ಆಗಿದೆ. ಇಲ್ವಲ್ಲ, ಎಲ್ಲ ಖಾಲಿಯಾಗೇ ಇದೆಯಲ್ಲ, ಖಾಲಿಯಾಗಿದ್ರು ನಿಮ್ಗೆ ಕೊಡಕ್ಕಾಗಲ್ಲ ಅಂತ ಹೇಳ್ಬೇಕಾದ್ರೆ ಅವ್ರುಗಳು ಅರ್ಥ ಮಾಡ್ಕೋತಾರೆ. ಆವಾಗಿನ ಕಾಲದಲ್ಲಿ ಅಮೆರಿಕದಲ್ಲಿ ವೈಟ್ ಪೀಪಲ್ಸ್ ಬ್ಲಾಕ್ ಪೀಪಲ್ಸ್ ನ ತುಂಬಾ ಚೀಪ್ ಆಗಿ ಟ್ರೀಟ್ ಮಾಡ್ತಾ ಇದ್ರು. ಅದೇ ಇವಾಗ ನಮ್ಮ ಊರಲ್ಲೆಲ್ಲ ಕ್ಯಾಸ್ಟ್ ಡಿಫರೆನ್ಸ್ ನೋಡ್ತಾರಲ್ಲ ಆ ರೀತಿ. ಸೊ ಬ್ಲಾಕ್ ಪೀಪಲ್ಸ್ ಅದನ್ನ ಅರ್ಥ ಮಾಡ್ಕೊಂಡು ಆ ರೆಸ್ಟೋರೆಂಟ್ ಇಂದ ಹೊರಗಡೆ ಹೋಗ್ಬಿಡ್ತಾರೆ. ಆಮೇಲೆ ಈ ತಾತ ರೆಸ್ಟೋರೆಂಟ್ ಓನರ್ ಜೊತೆ ಮಾತಾಡ್ಕೊಂಡು ಹಾಗೆ ಅವನ ಕೈಯನ್ನ ಮುಟ್ತಾರೆ. ಏನಕ್ಕೆ ಆ ಅಜ್ಜ ಮುಟ್ತಾ ಇದ್ದಾನೆ ಅಂತ ರೆಸ್ಟೋರೆಂಟ್ ಓನರ್ ಅರ್ಥ ಮಾಡ್ಕೊಂಡು ಅವರನ್ನು, ನೀವು ಅಲೌಡ್ ಇಲ್ಲ ಈ ರೆಸ್ಟೋರೆಂಟ್ ಒಳಗಡೆ, ಹೊರಗಡೆ ಹೋಗಿ ಅಂತ ಕಳಿಸ್ಬಿಡ್ತಾ ಇದ್ದಾನೆ. ಅಂದ್ರೆ ಆಗಿನ ಕಾಲದಲ್ಲಿ ಈ ತರ ಗೇ ಮತ್ತೆ ಬ್ಲಾಕ್ ಪೀಪಲ್ಸ್ ಇವ್ರನ್ನೆಲ್ಲ ಅಮೆರಿಕದಲ್ಲಿ ಸರಿಯಾಗಿ ರೆಸ್ಪಾಂಡ್ ಮಾಡ್ತಾ ಇರಲಿಲ್ಲ, ಅವ್ರಗಳನ್ನ ಚೀಪ್ ಆಗಿ ಟ್ರೀಟ್ ಮಾಡ್ತಾ ಇದ್ರು. ಸೊ ಇವಾಗ ಈ ಅಜ್ಜನ್ಗೆ ಆಗಿದ್ದ ಇನ್ಸಿಡೆಂಟ್ ಅವರನ್ನ ತುಂಬಾನೇ ಚೇಂಜ್ ಮಾಡ್ಬಿಡುತ್ತೆ. ಸೊ ಮನೆಗೆ ಬಂದು ಮೇಲಿರೋರು ಯಾವಾಗ್ಲೂ ಕೆಳಗಡೆ ಇರೋರ್ನ ತುಂಬಾ ಚೀಪ್ ಆಗಿ ಟ್ರೀಟ್ ಮಾಡ್ತಾ ಇದ್ದಾರೆ. ಅದಕ್ಕೇನೋ ಏನೋ ಈ ಅಮೆರಿಕನ್ ಪೀಪಲ್ ಯಾವಾಗ್ಲೂ ಬ್ಲಾಕ್ ಅಮೆರಿಕನ್ ಮತ್ತೆ ಗೇಗಳನ್ನ ಸರಿಯಾಗಿ ಟ್ರೀಟ್ ಮಾಡೋದೇ ಇಲ್ಲ, ಕಷ್ಟದಲ್ಲಿ ಇರೋರನ್ನ ಕಾಪಾಡಬೇಕು ಅನ್ಕೊಳ್ಳೋದೇ ಇಲ್ಲ. ಅದೇ ತಪ್ಪನ್ನ ನಾನು ಮಾಡಲ್ಲ. ನೀನು ತುಂಬಾನೇ ಪ್ರೀತಿಸೋ ಆ ಪ್ರಾಣಿನ ಕಾಪಾಡೋಕೆ ಆಗುತ್ತೆ ಅಂದ್ರೆ ಖಂಡಿತ ಆ ಪ್ರಾಣಿನ ನಾವು ಕಾಪಾಡೋಣ, ನಾನು ಹೆಲ್ಪ್ ಮಾಡ್ತೀನಿ ಅಂತ ನಮ್ಮ ಹೀರೋಯಿನ್ಗೆ ಹೇಳ್ಬೇಕಾದ್ರೆ ಇಬ್ಬರು ಸೇರಿ ಆ ಪ್ರಾಣಿನ ಕಾಪಾಡೋಕೆ ಸ್ಕೆಚ್ ಹಾಕ್ತಾರೆ. ಅದೇ ಸಮಯದಲ್ಲಿ ಈ ಕಡೆ ನಮ್ಮ ಸೈಂಟಿಸ್ಟ್ ಯಾವ್ದೋ ರಷ್ಯನ್ ಸೀಕ್ರೆಟ್ ಏಜೆಂಟ್ ಅನ್ಸುತ್ತೆ, ಅವರಿಗಿಂತ ಹೈಯರ್ ಅಫಿಷಿಯಲ್ಸ್ ನ ಸೀಕ್ರೆಟ್ ಆಗಿ ಮೀಟ್ ಮಾಡೋಕೆ ಒಂದು ರೆಸ್ಟೋರೆಂಟ್ ಗೆ ಹೋಗ್ತಾ ಇದ್ದಾರೆ. ಅಲ್ಲಿರೋ ಇಬ್ಬರು ಆಫೀಸರ್ಸ್ ಆ ಪ್ರಾಣಿನ ಹೇಗಾದ್ರೂ ಕೊಂದ್ಬಿಡು ಅಂತ 2 ಇಂಜೆಕ್ಷನ್ ಕೊಡ್ತಾ ಇದ್ದಾರೆ. ಪಾಯ್ಸನಸ್ ಇಂಜೆಕ್ಷನ್ ಅನ್ಸುತ್ತೆ. ಆ ಪ್ರಾಣಿನ ಇಟ್ಟು ಅಮೆರಿಕನ್ ಗವರ್ಮೆಂಟ್ ಏನನ್ನು ಕಂಡು ಹಿಡಿಬಾರ್ದು, ರಷ್ಯಾಗಿಂತ ಅಮೆರಿಕ ದೊಡ್ಡ ಹೆಸರು ಮಾಡಬಾರ್ದು, ಬೇಗ ಆ ಪ್ರಾಣಿನ ಕೊಳ್ಳು ಅಂತ ನಮ್ಮ ಸೈಂಟಿಸ್ಟ್ ಕೈಗೆ 2 ಇಂಜೆಕ್ಷನ್ ಕೊಟ್ಟು ಕಳಿಸ್ತಾ ಇದ್ದಾರೆ. ಈ ಕಡೆ ಆರ್ಮಿ ಜನರಲ್ ಇವಾಗ ರೀಸೆಂಟ್ ಆಗಿ ರಿಲೀಸ್ ಆಗಿರೋ ಒಂದು ಸೂಪರ್ ಆದ ಕಾಸ್ಟ್ಲಿಯಸ್ಟ್ ಕಾರ್ ಅನ್ನ ಹೇಗೋ ಕಷ್ಟಪಟ್ಟು ಫುಲ್ ಅಮೌಂಟ್ ನ ಸೆಟಲ್ ಮಾಡಿ ಆ ಕಾರ್ ಅನ್ನ ತಗೊಂಡು ಜಾಲಿಯಾಗಿ ಓಡಿಸ್ಕೊಂಡು ರಿಸರ್ಚ್ ಸೆಂಟರ್ ಗೆ ಬರ್ತಾರೆ. ಈ ಕಡೆ ಅಜ್ಜ ಮತ್ತೆ ಹೀರೋಯಿನ್ ಏನು ಸೀಕ್ರೆಟ್ ಆಗಿ ಪ್ಲಾನ್ ನ ಹಾಕಿದ್ದಾರೆ. ಅಜ್ಜ ಫೋರ್ಜರಿ ಐಡಿ ಕಾರ್ಡ್ ನ ರೆಡಿ ಮಾಡ್ಕೊಂಡು ಒಂದು ದೊಡ್ಡ ವ್ಯಾನ್ ನ ರೆಡಿ ಮಾಡಿ ಇಟ್ಟಿದ್ದಾನೆ. ಇಲ್ಲಿ ನಮ್ಮ ಹೀರೋಯಿನ್ ರಿಸರ್ಚ್ ಸೆಂಟರ್ ಒಳಗಡೆ ಈ ಗೂಡ್ಸ್ ನೆಲ್ಲ ಹೊರಗಡೆ ತಗೊಂಡು ಹೋಗ್ತಾರಲ್ಲ, ಅಲ್ಲಿ CCTV ಕ್ಯಾಮೆರಾ ಇರುತ್ತಲ್ಲ
ಅದನ್ನ ಯಾರಿಗೂ ಗೊತ್ತಿಲ್ಲದೆ ಅದ್ರ ಆಂಗಲ್ ನ ಚೇಂಜ್ ಮಾಡಿ ಇಟ್ಬಿಡ್ತಾ ಇದ್ದಾಳೆ. ಆವಾಗ ಇವ್ರುಗಳು ಆ ಪ್ರಾಣಿನ ಹೊರಗಡೆ ತಗೊಂಡು ಬಂದ್ರು ಕೂಡ ಯಾರಿಗೂ ಗೊತ್ತಾಗಲ್ಲ, CCTVಯಲ್ಲಿ ರೆಕಾರ್ಡ್ ಆಗಲ್ಲ, ಫುಟೇಜ್ ಸಿಗಲ್ಲ ಅಂತ ಆ ತರ ಮಾಡಿಡ್ತಾ ಇದ್ದಾಳೆ. ಸೊ ಆಲ್ರೆಡಿ ಮಾತಾಡ್ಕೊಂಡಿರೋ ಹಾಗೆ ನಮ್ಮ ಹೀರೋಯಿನ್ ಅವಳ ಟೀಮ್ ರೆಡಿ ಆಗಿದ್ದಾರೆ. ಈ ಕಡೆ ಸೈಂಟಿಸ್ಟ್ ಅದೇ ರಷ್ಯನ್ ಏಜೆಂಟ್ ಅವನು ಅವನ ಹೈಯರ್ ಅಫಿಷಿಯಲ್ಸ್ ಕೊಟ್ಟಿದ್ದ ಆ ಪಾಯ್ಸನಸ್ ಇಂಜೆಕ್ಷನ್ ನ ತಗೊಂಡು ಲೋಡ್ ಮಾಡ್ತಾ ಇದ್ದಾನೆ. ಅವನಿಗೆ ಇಷ್ಟಾನೇ ಇಲ್ಲ ಅಂದ್ರೂ ಕೂಡ ಆ ಪ್ರಾಣಿನ ಕೊಂದು ಬಿಡೋಣ ಅಂತ ಹೋಗ್ತಾ ಇದ್ದಾನೆ ಸೈಂಟಿಸ್ಟ್. ಹಾಗೆ ಹೋಗ್ಬೇಕಾದ್ರೆ ನಮ್ಮ ಹೀರೋಯಿನ್ ಆಲ್ರೆಡಿ ಕ್ಯಾಮ್ರಾ ಆಂಗಲ್ ನ ಚೇಂಜ್ ಮಾಡಿ ಇಟ್ಟಿದ್ಲಲ್ಲ, ಏನಿದು ಕ್ಯಾಮ್ರಾ ಮೇಲ್ಗಡೆ ನೋಡ್ತಾ ಇದೆಯಲ್ಲ ಅಂತ ಅದನ್ನ ಗಮನಿಸಿ ಬಿಟ್ಟು ನಮ್ಮ ಹೀರೋಯಿನ್ ಏನೋ ಖತರ್ನಾಕ್ ಕೆಲಸ ಮಾಡ್ತಾ ಇದ್ದಾಳೆ ಅನ್ನೋದನ್ನ ಅರ್ಥ ಮಾಡ್ಕೋತಾ ಇದ್ದಾನೆ ಸೈಂಟಿಸ್ಟ್. ಇಲ್ಲಿ ಹೊರಗಡೆ ನಮ್ಮ ಹೀರೋಯಿನ್ ಅವಳ ಫ್ರೆಂಡ್ ಏನು ಇಷ್ಟೊತ್ತಾಯ್ತು ಇನ್ನ ಹೀರೋಯಿನ್ ಹೊರಗಡೆ ಬಂದೇ ಇಲ್ವಲ್ಲ ಅಂತ ವೆಯ್ಟ್ ಮಾಡ್ತಾ ನಿಂತಿದ್ದಾಳೆ. ಇಲ್ಲಿ ಒಳಗಡೆ ನಮ್ಮ ಹೀರೋಯಿನ್ ಆ ಪ್ರಾಣಿನ ಕಾಪಾಡೋಕೆ ಟ್ರೈ ಮಾಡ್ತಾ ಇದ್ದಾಳೆ. ಆದ್ರೆ ಆ ಪ್ರಾಣಿ ಕತ್ತಲ್ಲಿ ಚೈನ್ ಹಾಕಿ ಲಾಕ್ ಮಾಡಿಟ್ಟಿದ್ದಾರೆ. ಅದನ್ನ ಓಪನ್ ಮಾಡೋಕೆ ನಮ್ಮ ಹೀರೋಯಿನ್ ಟ್ರೈ ಮಾಡ್ತಾ ಇದ್ದಾಳೆ, ಆದ್ರೆ ಆಗ್ತಾನೆ ಇಲ್ಲ. ಯಾಕೆ ಅಂದ್ರೆ ಅವಳ ಹತ್ರ ಕೀ ಇಲ್ಲ. ಆವಾಗ ಸಡನ್ ಆಗಿ ಸೈಂಟಿಸ್ಟ್ ಒಳಗಡೆ ಬರ್ಬೇಕಾದ್ರೆ ಅವರನ್ನು ನೋಡಿ ನಮ್ಮ ಹೀರೋಯಿನ್ ಗಾಬರಿ ಆಗ್ಬಿಡ್ತಾಳೆ. ಆವಾಗ ಸೈಂಟಿಸ್ಟ್ ನೋಡಮ್ಮ ಏನು ಹೆದರ್ಕೋಬೇಡ, ನನಗೂ ಆ ಪ್ರಾಣಿನ ಕಾಪಾಡಬೇಕು ಅಂತಾನೆ ಇದೆ. ಇದು ಒಂದು ಅದ್ಭುತವಾದ ಪ್ರಾಣಿ, ಇದನ್ನ ನಾವು ಕೊಲ್ಬಾರ್ದು, ಹೇಗಾದ್ರೂ ಇದನ್ನ ಕಾಪಾಡಿ ಕರ್ಕೊಂಡು ಹೋಗು ಅಂತ ಸೈಂಟಿಸ್ಟ್ ಕೀನ ಕೊಟ್ಟು ಆ ಪ್ರಾಣಿನ ರಿಲೀಸ್ ಮಾಡಿ ನಮ್ಮ ಹೀರೋಯಿನ್ ಜೊತೆ ಕಳಿಸ್ಕೊಡ್ತಾ ಇದ್ದಾರೆ. ಎಷ್ಟು ಒಳ್ಳೆ ಸೈಂಟಿಸ್ಟ್ ಅಲ್ವಾ? ಅದೇ ತರ ನಮ್ಮ ಹೀರೋಯಿನ್ ಕೊಳಕು ಬಟ್ಟೆಗಳನ್ನ ಹಾಕುವ ಟ್ರಾಲಿಯಲ್ಲಿ ಆ ಪ್ರಾಣಿನ ಮಲಗಿಸಿ ಫುಲ್ಲು ಬಟ್ಟೆಗಳನ್ನ ಹಾಕಿ ಕವರ್ ಮಾಡಿ ಯಾರಿಗೂ ಗೊತ್ತಿಲ್ಲದೆ ಸೈಲೆಂಟ್ ಆಗಿ ಹೊರಗಡೆ ತಳ್ಕೊಂಡು ಬರ್ತಾ ಇರ್ತಾಳೆ. ಆವಾಗ ಅದನ್ನ ಫ್ರೆಂಡ್ ಅಬ್ಸರ್ವ್ ಮಾಡಿ ನೋಡ್ಬಿಟ್ಟು ನೀನು ಮಾಡ್ತಾ ಇರೋದು ತಪ್ಪು, ಇದು ಗೌರ್ಮೆಂಟ್ ಪ್ರಾಪರ್ಟಿ, ಇದನ್ನ ಹೊರಗಡೆ ತಗೊಂಡು ಹೋಗ್ಬಾರ್ದು ಅಂತ ತಡಿತಾ ಇದ್ದಾಳೆ. ಅದೇ ಸಮಯಕ್ಕೆ ಹೊರಗಡೆ ತಾತ ವ್ಯಾನ್ ಓಡಿಸ್ಕೊಂಡು ಬಂದು ಎಂಟ್ರೆನ್ಸ್ ಅಲ್ಲಿ ID ಕಾರ್ಡ್ ಅನ್ನ ತೋರಿಸಿ ನಾನು ಕೊಳಕು ಬಟ್ಟೆಗಳನ್ನ ತಗೊಂಡು ಹೋಗೋಕೆ ಬಂದಿದ್ದೀನಿ ಅನ್ನೋ ತರ ಹೇಳ್ತಾ ಇದ್ದಾರೆ. ಅವರನ್ನ ಸೆಕ್ಯೂರಿಟಿ ಚೆಕ್ ಮಾಡ್ತಾ ಇದ್ದಾರೆ. ಇದನ್ನ ಒಳಗಡೆ ಕೂತಿರೋ ಆರ್ಮಿ ಜನರಲ್ CCTV ಫುಟೇಜ್ ಅಲ್ಲಿ ನೋಡ್ಬಿಟ್ಟು ಏನಿದು ಸಂಬಂಧನೇ ಇಲ್ಲದೆ ಇರೋ ಟೈಮ್ಗೆ ಒಂದು ವ್ಯಾನ್ ಬಂದಿದೆಯಲ್ಲ, ಸಮಥಿಂಗ್ ರಾಂಗ್ ಅನ್ಕೊಂಡು ಆ ವ್ಯಾನ್ ನ ಹಿಡಿಯೋಕೆ ಓಡಿ ಬರ್ತಾ ಇರ್ತಾನೆ. ಅದೇ ಸಮಯದಲ್ಲಿ ಯಾರೋ ಕರೆಂಟ್ ಪವರ್ ಅನ್ನ ಶಟ್ ಡೌನ್ ಮಾಡ್ತಾ ಇದ್ದಾರೆ. ಯಾರು ಅಂತ ನೋಡಿದ್ರೆ ನಮ್ಮ ಸೈಂಟಿಸ್ಟ್ ಇಲ್ಲೇ ಇನ್ನ ಏನ್ ಮಾಡ್ತಾ ಇದ್ದೀರಾ, ಬೇಗ ಹೊರಡಿ ಅಂತ ಹೇಳ್ಬೇಕಾದ್ರೆ ಸೈಂಟಿಸ್ಟೇ ಹೆಲ್ಪ್ ಮಾಡ್ತಾ ಇದಾರಲ್ಲ, ಹಾಗಾದ್ರೆ ನಮ್ಮ ಫ್ರೆಂಡ್ ಮಾಡ್ತಾ ಇರೋದು ಒಳ್ಳೆ ಕೆಲ್ಸಾನೆ ಅಂತ ನಮ್ಮ ಹೀರೋಯಿನ್ ಅವಳ ಫ್ರೆಂಡ್ ಫೀಲ್ ಮಾಡ್ಕೊಂಡು ನಮ್ಮ ಹೀರೋಯಿನ್ ಗೆ ಅವಳು ಹೆಲ್ಪ್ ಮಾಡೋಕೆ ಶುರು ಮಾಡ್ತಾಳೆ. ಇಲ್ಲಿ ಎಂಟ್ರೆನ್ಸ್ ಅಲ್ಲಿ ತಾತನ ಒಳಗಡೆ ಬಿಡೋಕೆ ಆಗಲ್ಲ ಅಂದ್ಬಿಟ್ಟು ಸೆಕ್ಯೂರಿಟಿ ಅವರನ್ನ ತಡಿತಾ ಇರ್ಬೇಕಾದ್ರೆ ಸೈಲೆಂಟ್ ಆಗಿ ನಮ್ಮ ಸೈಂಟಿಸ್ಟ್ ಅದೇ ಆ ಪ್ರಾಣಿಗೆ ಹಾಕೋಕೆ ಇಂಜೆಕ್ಷನ್ ಇಟ್ಟಿದ್ರಲ್ಲ ಅದನ್ನೇ ಆ ಸೆಕ್ಯೂರಿಟಿ ಕತ್ತಿಗೆ ಚುಚ್ಚಿ ಅವನನ್ನ ಸಾಯಿಸ್ಬಿಟ್ಟು ಅಲ್ಲಿಂದ ನಮ್ಮ ಹೀರೋಯಿನ್, ಪ್ರಾಣಿ, ಅವಳ ಫ್ರೆಂಡ್, ತಾತನ ಎಲ್ಲರನ್ನು ಸೇಫ್ ಆಗಿ ಕಳಿಸ್ಕೊಡ್ತಾ ಇದ್ದಾರೆ. ಹಾಗೆ ನಮ್ಮ ಟೀಮ್ ಸ್ಪೀಡ್ ಆಗಿ ಬರ್ತಾ ಇರ್ಬೇಕಾದ್ರೆ ಆರ್ಮಿ ಜನರಲ್ ತುಂಬಾ ಪ್ರೀತಿಯಿಂದ ಆಸೆ ಪಟ್ಟು ಕಾರ್ ತಗೊಂಡಿದ್ನಲ್ಲ ಅದ್ರ ಮೇಲೇನೆ ಸರಿಯಾಗಿ ಡ್ಯಾಶ್ ಮಾಡ್ಬಿಟ್ಟು ಅಲ್ಲಿಂದ ಬಂದ್ಬಿಡ್ತಾ ಇದ್ದಾರೆ ನಮ್ಮ ಟೀಮ್. ಆರ್ಮಿ ಜನರಲ್ ಒಂದ್ ಕಡೆ ಆ ಪ್ರಾಣಿನ ಕಿಡ್ನಾಪ್ ಮಾಡಿ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ, ಇನ್ನೊಂದು ಕಡೆ ಕಾರ್ನು ಡ್ಯಾಶ್ ಮಾಡ್ಬಿಟ್ಟಿದ್ದಾರೆ. ಯಾರು ಇದನ್ನೆಲ್ಲ ಮಾಡಿದ್ದು ಅಂತ ಟೆನ್ಷನ್ ಆಗ್ತಾ ಇದ್ದಾನೆ ಆರ್ಮಿ ಜನರಲ್. ಈ ಕಡೆ ಕಿಡ್ನಾಪ್ ಮಾಡಿ ಕರ್ಕೊಂಡು ಬಂದಿದ್ದ ಆ ಪ್ರಾಣಿನ ನಮ್ಮ ಹೀರೋಯಿನ್ ಮನೆಯಲ್ಲಿ ಬಾತ್ರೂಮ್ ಇರುತ್ತೆ ಅಲ್ವಾ, ಬಾತ್ರೂಮ್ ಅಲ್ಲಿ ಇರೋ ಬಾತ್ ಟಬ್ ಅಲ್ಲೇ ಆ ಪ್ರಾಣಿನ ಮಲಗಿಸಿ ನೀರ್ ಹಾಕಿ ಅದಕ್ಕೆ ಉಪ್ಪು ಸುರಿದು ಸಮುದ್ರದಲ್ಲಿ ಯಾವ ವಾತಾವರಣ ಇರುತ್ತೋ ಆ ತರ ಒಂದು ಟೆಂಪರೇಚರ್ ನ ಕ್ರಿಯೇಟ್ ಮಾಡಿ ಆ ಪ್ರಾಣಿನ ಸೇಫ್ ಆಗಿ ನೋಡ್ಕೋತಾ ಇದ್ದಾರೆ. ಅಪ್ಪ ಹೇಗೋ ಈ ಪ್ರಾಣಿನ ನಾವು ಕಾಪಾಡಿ ಕರ್ಕೊಂಡು ಬಂದ್ಬಿಟ್ಟಿದೀವಿ ಅಂತ ಖುಷಿ ಆಗ್ತಾ ಇದ್ದಾರೆ ಅಜ್ಜ ಮತ್ತೆ ನಮ್ಮ ಹೀರೋಯಿನ್. ಇಲ್ಲಿ ರಿಸರ್ಚ್ ಸೆಂಟರ್ ಅಲ್ಲಿ ಎಲ್ಲರನ್ನು ವಿಚಾರಣೆ ಮಾಡ್ತಾ ಇದ್ದಾನೆ ಆರ್ಮಿ ಜನರಲ್. ಫುಲ್ ಟೆನ್ಷನ್ ಆಗಿದ್ದಾನೆ. ಅಷ್ಟರಲ್ಲಿ ಈ ಪ್ರಾಣಿ ತಪ್ಪಿಸ್ಕೊಂಡು ಹೋಗಿರೋ ವಿಷಯ ಸುಪೀರಿಯರ್ ಆಫೀಸರ್ ಗೆ ಗೊತ್ತಾಗ್ಬಿಟ್ಟಿದೆ. ಅವರು ಆರ್ಮಿ ಜನರಲ್ ಗೆ ಫೋನ್ ಮಾಡಿ ಬೇಗ ಪ್ರಾಣಿನ ಹುಡುಕಿ ಕಂಡಿಡಿ, ಇಲ್ಲ ಅಂದ್ರೆ ನಿನಗೆ ಅಷ್ಟೇ ಅಂತ ವಾರ್ನ್ ಮಾಡ್ತಾ ಇದ್ದಾರೆ. ಆರ್ಮಿ ಜನರಲ್ ಗೆ ಕೈ ಬೆರಳುಗಳು ತುಂಡಾಗಿತ್ತಲ್ವಾ, ಅದನ್ನ ಹೇಗೋ ಸರ್ಜರಿ ಮಾಡಿ ಆಪರೇಷನ್ ಮಾಡಿ ಮತ್ತೆ ಸ್ಟಿಚ್ ಮಾಡಿ ಇಟ್ಟಿದ್ದಾರೆ. ಇಲ್ಲಿ ಸಿಟಿಯಲ್ಲಿ ಸಮುದ್ರಕ್ಕೆ ಕನೆಕ್ಟ್ ಆಗೋ ಒಂದು ಚಾನೆಲ್ ಇರುತ್ತೆ. ಅದರಲ್ಲಿ 30 ಅಡಿ ನೀರ್ ತುಂಬಿದ್ರೆ ಆ ಚಾನೆಲಿನ ಗೇಟ್ ನ ಓಪನ್ ಮಾಡಿ ನೀರ್ನ ಸಮುದ್ರಕ್ಕೆ ಬಿಡ್ತಾರೆ. ಆದ್ರೆ ಇವಾಗ ಆ ಚಾನೆಲ್ ಅಲ್ಲಿ 10 ಅಡಿಗೆ ಮಾತ್ರನೇ ನೀರ್ ತುಂಬಿರೋದು. ಸೊ ನಮ್ಮ ಹೀರೋಯಿನ್ ನೆಕ್ಸ್ಟ್ ಬರೋ ಮಳೆಗಾಲನೆಲ್ಲ ಒಂದು ಕ್ಯಾಲ್ಕುಲೇಷನ್ ಮಾಡಿ ಈ ಚಾನೆಲ್ ಅಲ್ಲಿ ಯಾವಾಗ 30 ಅಡಿ ನೀರ್ ತುಂಬುತ್ತೋ ಆವಾಗ ಈ ಪ್ರಾಣಿನ ಚಾನೆಲ್ ಅಲ್ಲಿ ಬಿಟ್ಟು ಸಮುದ್ರಕ್ಕೆ ಹೋಗೋ ತರ ಮಾಡ್ಬಿಡೋಣ, ಅಲ್ಲಿಯವರೆಗೂ ಈ ಪ್ರಾಣಿನ ನಮ್ಮ ಮನೆಯಲ್ಲೇ ಇಟ್ಟು ಸೇಫ್ ಆಗಿ ನೋಡ್ಕೊಂಡಿರೋಣ ಅಂತ ಡಿಸೈಡ್ ಮಾಡಿ ಅದನ್ನ ಅಜ್ಜನ್ ಹತ್ರ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತಾಳೆ. ಹಾಗೆ ಆ ಪ್ರಾಣಿ ಮತ್ತೆ ನಮ್ಮ ಹೀರೋಯಿನ್ ಮಧ್ಯ ಒಂದು ಬಾಂಡಿಂಗ್ ಕ್ರಿಯೇಟ್ ಆಗ್ತಾ ಇದೆ. ಅದ್ರ ಜೊತೆ ಪ್ರೀತಿಯಿಂದ ಇರ್ತಾ ಇದ್ದಾಳೆ ಹೀರೋಯಿನ್. ಇಲ್ಲಿ ಆರ್ಮಿ ಜನರಲ್ ರಿಸರ್ಚ್ ಸೆಂಟರ್ ಅಲ್ಲಿ ಇರೋ ಎಲ್ಲರನ್ನು ವಿಚಾರಣೆ ಮಾಡ್ತಾ ಇದ್ದಾನೆ. ಜೊತೆಗೆ ನಮ್ಮ ಹೀರೋಯಿನ್ ಅವಳ ಫ್ರೆಂಡ್ ಅನ್ನು ವಿಚಾರಣೆ ಮಾಡ್ತಾನೆ. ಆದ್ರೂ ಇವ್ರುಗಳು ಕ್ಲೀನಿಂಗ್ ಕೆಲಸ ಮಾಡೋರು, ಸುಮ್ನೆ ತೊಳೆಯೋದು ಅದು ಇದು ಅಂತ ಮಾಡ್ತಾ ಇರ್ತಾರೆ. ಇವ್ರುಗಳೆಲ್ಲ ಆ ತರ ದೊಡ್ಡ ವಿಷಯನ ಮಾಡಲ್ಲ ಅಂತ ಅನ್ಕೊಂಡು ಅವ್ರುಗಳನ್ನ ಫ್ರೀ ಆಗಿ ಬಿಟ್ಬಿಡ್ತಾ ಇದ್ದಾನೆ. ಅದೇ ತರ ಇಲ್ಲಿ ಮನೆಯಲ್ಲಿ ಅಜ್ಜನು ಆ ಪ್ರಾಣಿ ಜೊತೆ ಚೆನ್ನಾಗಿ ಕ್ಲೋಸ್ ಆಗ್ತಾ ಇದ್ದಾರೆ. ಫಸ್ಟ್ ಟೈಮ್ ಆ ಪ್ರಾಣಿ ಆ ಬಾತ್ರೂಮ್ ಇಂದ ಹೊರಗಡೆ ಬಂದು ನಮ್ಮ ಹೀರೋಯಿನ್ ಅವಳ ಮನೆನ ಸುತ್ತ ನೋಡ್ತಾ ಇರುತ್ತೆ. ಹಾಗೆ ಪಕ್ಕದ ಮನೆ ಅಜ್ಜನ್ ಮನೆಗೂ ಹೋಗುತ್ತೆ. ಅಲ್ಲಿ ಆ
ತಾತ ಈ ಪ್ರಾಣಿ ತರಾನೇ ಡ್ರಾಯಿಂಗ್ ಎಲ್ಲ ಮಾಡಿಟ್ಟಿದ್ದಾರೆ. ಅದನ್ನ ಆಶ್ಚರ್ಯದಿಂದ ನೋಡ್ತಾ ಇರುತ್ತೆ ಪ್ರಾಣಿ. ಆವಾಗ ಆ ತಾತ ಬೆಳೆಸ್ತಾ ಇರೋ ಬೆಕ್ಕು ಅಲ್ಲಿ ಸುತ್ತಾಡ್ತಾ ಇರುತ್ತೆ. ಈ ಪ್ರಾಣಿಗೆ ಬೇರೆ ತುಂಬಾ ಹೊಟ್ಟೆ ಹಸಿವಾಗ್ಬಿಟ್ಟಿದೆ. ಅದಕ್ಕೆ ಆ ಬೆಕ್ಕನ ಹಿಡಿದು ಕಚ್ಚಿ ತಿಂತಾ ಇರುತ್ತೆ. ತಾತ ಸಡನ್ ಆಗಿ ಮನೆ ಒಳಗಡೆ ಬಂದು ನೋಡ್ಬಿಟ್ಟು ಏನ್ ಮಾಡ್ತಾ ಇದೆಯಾ ನೀನು ಅಂತ ಕೂಗ್ಬೇಕಾದ್ರೆ ಪ್ರಾಣಿ ಹೆದರ್ಕೊಂಡು ಓಡಿ ಹೋಗುತ್ತೆ. ಆವಾಗ ಗೊತ್ತಿಲ್ಲದೆ ಆ ಪ್ರಾಣಿ ಕೈಯಲ್ಲಿರೋ ಉಗುರುಗಳು ಆ ತಾತನ ಗೀಜ್ ಬಿಡುತ್ತೆ. ಆ ತಾತನ್ಗೆ ತಲೆ ಬಾಂಡ್ಲಿ ಆಗಿರುತ್ತೆ. ಯಾವಾಗ್ಲೂ ವಿಗ್ ಹಾಕೊಂಡೆ ಮೇಂಟೈನ್ ಮಾಡ್ತಾ ಇರ್ತಾರೆ. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ ನೆಕ್ಸ್ಟ್ ಬರೋ ಸೀನ್ ಅಲ್ಲಿ ಗೊತ್ತಾಗುತ್ತೆ. ನಮ್ಮ ಹೀರೋಯಿನ್ ಏನು ಗೊತ್ತಿಲ್ಲದೆ ಇರೋಳ್ ತರ ಯಾವಾಗ್ಲೂ ಮಾಡೋ ತರ ರಿಸರ್ಚ್ ಸೆಂಟರ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ. ಆವಾಗ ಸೈಂಟಿಸ್ಟ್ ಅಲ್ಲಿಗೆ ಬಂದು ಆ ಪ್ರಾಣಿನ ಏನ್ ಮಾಡಿದ್ರಿ, ಬದುಕಿದ್ಯಾ ಅಂತ ಕೇಳ್ಬೇಕಾದ್ರೆ ಆ ಪ್ರಾಣಿ ಸೇಫ್ ಆಗೇ ಇದೆ, ನಮ್ಮ ಮನೆಯಲ್ಲೇ ಇದೆ. ಚಾನಲ್ ಅಲ್ಲಿ 30 ಅಡಿಗೆ ನೀರ್ ಬಂದಿದ್ದ ತಕ್ಷಣ ಅದನ್ನ ಫ್ರೀ ಆಗಿ ಸಮುದ್ರಕ್ಕೆ ಬಿಟ್ಬಿಡ್ತೀವಿ ಅಂತ ಹೀರೋಯಿನ್ ಹೇಳ್ಬೇಕಾದ್ರೆ ಅದಕ್ಕೆ ಸೈಂಟಿಸ್ಟ್ ಬೇಗ ಆ ಪ್ರಾಣಿನ ಬಿಟ್ಬಿಡಿ, ಅದನ್ನ ಫ್ರೀ ಆಗಿ ಸಮುದ್ರಕ್ಕೆ ಬೇಗ ಬಿಟ್ಬಿಡಿ, ನನ್ನ ಒರಿಜಿನಲ್ ಹೆಸರು ಟ್ರಿಮಿಟ್ರಿ ಅಂತ ಅವನ ರಷ್ಯನ್ ರಿಯಲ್ ಹೆಸರನ್ನ ನಮ್ಮ ಹೀರೋಯಿನ್ಗೆ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ ಸೈಂಟಿಸ್ಟ್. ನಮ್ಮ ಹೀರೋಯಿನ್ ಅವನಿಗೆ ಥ್ಯಾಂಕ್ಸ್ ಹೇಳಿ ಕಳಿಸ್ತಾಳೆ. ಆಮೇಲೆ ನಮ್ಮ ಹೀರೋಯಿನ್ ಮನೆಗೆ ಬಂದ್ರೆ ಪ್ರಾಣಿನ ಕಾಣ್ತಾ ಇಲ್ಲ. ನೋಡಿದ್ರೆ ತಾತನ್ಗೆ ಏಟಾಗಿ ಕೈಯಲ್ಲಿ ರಕ್ತ ಬೇರೆ ಬರ್ತಾ ಇದೆ. ಪ್ರಾಣಿನ ಹುಡುಕಿದ್ರೆ ಅಲ್ಲಲ್ಲಿ ಬ್ಲಡ್ ಡ್ರಾಪ್ಸ್ ಬಿದ್ದಿದೆ. ಎಲ್ಲಿ ಅಂತ ನಮ್ಮ ಹೀರೋಯಿನ್ ಹುಡುಕೊಂಡು ಹೋಗಿ ನೋಡ್ಬೇಕಾದ್ರೆ ಆ ಪ್ರಾಣಿ ಅದೇ ನಮ್ಮ ಹೀರೋಯಿನ್ ಮನೆ ಕೆಳಗಡೆ ಒಂದು ಹಳೆ ಕಾಲದ ರನ್ ಆಗದೆ ಇರೋ ಥಿಯೇಟರ್ ಇದೆಯಲ್ಲ, ಅಲ್ಲಿ ಆ ಪ್ರಾಣಿ ನಿಂತ್ಕೊಂಡು ಮೂವಿ ನೋಡ್ತಾ ಇದೆ. ಆವಾಗ ನಮ್ಮ ಹೀರೋಯಿನ್ ಅದ್ರ ಹತ್ರ ಹೋಗಿ ಏನಕ್ಕೂ ಹೆದರ್ಕೋಬೇಡ ನಾನಿದ್ದೀನಿ ಅಂತ ಅದ್ರ ಹೆದೆ ಮೇಲೆ ಕೈ ಮಡಗ್ಬೇಕಾದ್ರೆ ಅದ್ರದ್ದು ಹಾರ್ಟ್ ಬೀಟ್ ಜಾಸ್ತಿ ಆಗಿದೆ. ಆಮೇಲೆ ಆ ಪ್ರಾಣಿನ ಸಮಾಧಾನ ಮಾಡಿ ಮನೆಗೆ ಕರ್ಕೊಂಡು ಬರ್ತಾಳೆ. ಮನೆಗೆ ಬಂದು ತಾತನ್ಗೆ ಏಟಾಗಿರೋ ಕೈಯಿಗೆ ಬ್ಯಾಂಡೇಜ್ ಹಾಕೊಡ್ತಾ ಇರ್ತಾಳೆ ಹೀರೋಯಿನ್. ಆವಾಗ ಪ್ರಾಣಿ ತಾತನ್ ಹತ್ರ ಬಂದು ಅವ್ರ ಕೈಯನ್ನ ತಗೊಂಡು ಇದ್ರ ತಲೆ ಮೇಲೆ ಇಟ್ಕೊಂಡು ಇದ್ರ ಕೈನ ಆ ತಾತನ್ ತಲೆ ಮೇಲೆ ಇಟ್ಟು ಏನೋ ಮಾಡ್ತಾ ಇದೆ. ಆವಾಗ ಪ್ರಾಣಿಯ ಮೈ ಒಂಥರ ಗ್ಲೋ ಆಗ್ತಾ ಇದೆ. ಹಾಗೆ ಗ್ಲೋ ಆಗ್ಬೇಕಾದ್ರೆ ತಾತನ್ಗೆ ಮೈಯಲ್ಲಿ ಏಟಾಗಿರೋ ಆ ಪೇನೇ ಇಲ್ಲ. ತಾತನು ಚೆನ್ನಾಗಿ ಫೀಲ್ ಮಾಡ್ತಾ ಇದ್ದಾರೆ. ಆಮೇಲೆ ನಮ್ಮ ಹೀರೋಯಿನ್ ಆ ಪ್ರಾಣಿನ ಮತ್ತೆ ಕರ್ಕೊಂಡು ಹೋಗಿ ಬಾತ್ ಟಬ್ ಅಲ್ಲಿ ಮಲಗಿಸ್ತಾಳೆ. ಆವಾಗ ಹಾಗೆ ಇಬ್ಬರ ಮಧ್ಯ ರೊಮ್ಯಾನ್ಸ್ ಶುರು ಆಗುತ್ತೆ. ಹಾಗೆ ದಿನಗಳು ಕಳೆಯುತ್ತೆ. ನಮ್ಮ ಹೀರೋಯಿನ್ ಮತ್ತೆ ಆ ಪ್ರಾಣಿಯ ಮಧ್ಯ ಲವ್ ಉಂಟಾಗ್ತಾ ಇದೆ. ಆ ಲವ್ ಇಂದ ಇಬ್ಬರ ಮಧ್ಯ ಆಗ್ಬಾರ್ದೆ ಇರೋದೆಲ್ಲ ಆಗ್ತಾ ಇದೆ. ಅಂದ್ರೆ ಮ್ಯಾಟರ್ ನಡೀತಾ ಇದೆ. ಅದನ್ನ ಜೊತೆಗೆ ಕೆಲಸ ಮಾಡ್ತಾ ಇರೋ ಅವಳ ಫ್ರೆಂಡಿಗೆ ಶೇರ್ ಮಾಡ್ಕೋತಾ ಇದ್ದಾಳೆ ನಮ್ಮ ಹೀರೋಯಿನ್. ಆ ಫ್ರೆಂಡಿಗೆ ಇದರಲ್ಲಿ ಡೌಟ್ ಬೇರೆ, ಅದು ಹೇಗೆ ಸಾಧ್ಯ, ಪ್ರಾಣಿ ಜೊತೆ ಹೇಗೆ ಅಂತ ಕೇಳ್ತಾ ಇದ್ದಾಳೆ. ಅದಕ್ಕೆ ನಮ್ಮ ಹೀರೋಯಿನ್ ಸನ್ನೆ ಮಾಡಿನೇ ಅದು ಹೇಗೆ ಅಂತ ಎಕ್ಸ್ಪ್ಲೈನ್ ಮಾಡಿ ತೋರಿಸ್ತಾ ಇದ್ದಾಳೆ ಹೀರೋಯಿನ್. ಈ ಕಡೆ ಆರ್ಮಿ ಜನರಲ್ ಅವರ ಕಾರ್ನ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಅವರಿಗೆ ಕೈ ಬೆರಳಲ್ಲಿ ಆಪರೇಷನ್ ಆಗಿತ್ತಲ್ಲ, ಏನು ಅಂತ ಚೆಕ್ ಮಾಡಿದ್ರೆ ಸ್ಮೆಲ್ ಬರ್ತಾ ಇದೆ. ಚೆನ್ನಾಗಿ ಅಬ್ಸರ್ವ್ ಮಾಡಿ ನೋಡಿದ್ರೆ ಕೈ ಬೆರಳು ಕಿತ್ಕೊಂಡು ಬರ್ತಾ ಇದೆ. ಈ ಕಡೆ ನಮ್ಮ ಹೀರೋಯಿನ್ ಆ ಪ್ರಾಣಿ ಜೊತೆ ಇವತ್ತು ಇನ್ನ ಡೀಪ್ ಆಗಿ ರೊಮ್ಯಾನ್ಸ್ ಮಾಡೋಣ ಅಂತ ಅವಳ ಬಾತ್ರೂಮ್ ಡೋರ್ ನ ಕ್ಲೋಸ್ ಮಾಡ್ಕೊಂಡು ಗ್ಯಾಪೇ ಇಲ್ದೇ ಇರೋ ತರ ಬಟ್ಟೆಗಳನ್ನೆಲ್ಲ ಇಟ್ಟು ಕವರ್ ಮಾಡಿಬಿಟ್ಟು ಆ ಬಾತ್ರೂಮ್ ಅಲ್ಲಿ ಇರೋ ಎಲ್ಲ ನಲ್ಲಿಯನ್ನು ಓಪನ್ ಮಾಡಿ ನೀರ್ನ ತುಂಬಿಸ್ತಾ ಇದ್ದಾಳೆ. ಆವತ್ತಂತ ನೋಡಿ ಯಾವತ್ತು ಇಲ್ದೆ ನಮ್ಮ ಹೀರೋಯಿನ್ ಮನೆ ಕೆಳಗಡೆ ಇರೋ ಥಿಯೇಟರ್ ಅಲ್ಲಿ ಮೂವಿ ರನ್ ಆಗ್ತಾ ಇದೆ. 5-6 ಆಡಿಯನ್ಸ್ ಗಳು ಬಂದು ಕೂತ್ಕೊಂಡು ಮೂವಿನ ನೋಡ್ತಾ ಇದ್ದಾರೆ. ಆವಾಗ ಮೇಲ್ಗಡೆಯಿಂದ ನೀರ್ ಚೋಡ್ತಾ ಇದೆ. ಅದನ್ನ ಬಿಲ್ಡಿಂಗ್ ಓನರ್ ನೋಡ್ಬಿಟ್ಟು ಮೇಲ್ಗಡೆ ಬಂದು ಏನಪ್ಪ ಕೆಳಗಡೆ ನೀರ್ ಚೋಡ್ತಾ ಇದೆ, ಪೈಪ್ ಲೈನ್ ಏನಾದ್ರೂ ಡ್ಯಾಮೇಜ್ ಆಗಿದ್ಯಾ, ನೀನು ಹೋಗಿ ಚೆಕ್ ಮಾಡು, ನಾನು ಯಾರನ್ನಾದ್ರೂ ಕರ್ಕೊಂಡು ಬಂದು ರೆಡಿ ಮಾಡಿಸ್ತೀನಿ ಅಂತ ಬಿಲ್ಡಿಂಗ್ ಓನರ್ ಅಜ್ಜನ್ಗೆ ಹೇಳ್ಬಿಟ್ಟು ಹೋಗ್ತಾರೆ. ಅಜ್ಜನು ಏನು ನೀರ್ ಚೋಡ್ತಾ ಇದೆಯಾ ಅಂತ ಅರ್ಜೆಂಟ್ ಆಗಿ ನಮ್ಮ ಹೀರೋಯಿನ್ ಮನೆ ಒಳಗಡೆ ಹೋಗಿ ಬಾತ್ರೂಮ್ ಡೋರ್ ನ ಓಪನ್ ಮಾಡಿ ನೋಡಿದ್ರೆ ಪ್ರಾಣಿನೂ ಹೀರೋಯಿನ್ ತಪ್ಕೊಂಡು ಏನೋ ಮಾಡ್ತಾ ಇದ್ದಾರೆ. ಸರಿ ಚಿಕ್ಕ ಮಕ್ಕಳು ಏನೋ ಮಾಡ್ಕೊಂಡು ಹೋಗ್ಲಿ ಅನ್ಬಿಟ್ಟು ತಾತನು ಅಲ್ಲಿಂದ ಬಂದ್ಬಿಡ್ತಾ ಇದ್ದಾರೆ. ಆಮೇಲೆ ನಮ್ಮ ಹೀರೋಯಿನ್ ಎಲ್ಲಾನು ಮುಗಿಸ್ಕೊಂಡು ಬಂದ ಮೇಲೆ ತಾತ ನಮ್ಮ ಹೀರೋಯಿನ್ ಕರೆದು ಪಕ್ಕದಲ್ಲಿ ಕೂರಿಸ್ಕೊಂಡು ಅವರಿಗೆ ಏಟಾಗಿದ್ದ ಗಾಯವನ್ನ ತೋರಿಸ್ತಾ ಇದ್ದಾರೆ. ನೋಡಿದ್ರೆ ಕಂಪ್ಲೀಟ್ ಆಗಿ ಗಾಯ ವಾಸಿ ಆಗ್ಬಿಟ್ಟಿದೆ. ಅದು ಮಾತ್ರ ಇಲ್ದೆ ತಾತನ್ಗೆ ತಲೆ ಬಾಣ್ಲಿ ಅಲ್ವಾ, ಅಲ್ಲೂ ಕೂದಲು ಬೆಳೆದು ಬಿಟ್ಟಿದೆ. ಅದಕ್ಕೆ ತಾತ ನಿಜವಾಗ್ಲೂ ಆ ಪ್ರಾಣಿ ದೇವರೇ ಇರಬೇಕು, ಆ ಅಮೆಜಾನ್ ಟ್ರೈಬಲ್ಸ್ ಅದಕ್ಕೇನೆ ಈ ಪ್ರಾಣಿನ ದೇವರಾಗಿ ನೋಡ್ತಾ ಇದ್ದಾರೆ ಅನ್ಸುತ್ತೆ. ಅದು ನನ್ನ ಕೈ ಮೇಲೂ ನನ್ನ ತಲೆ ಮೇಲೂ ಕೈನ ಮಡಗಿದ ತಕ್ಷಣ ನನಗೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಟ್ಟಿದೆ. ಇನ್ನು ಸ್ವಲ್ಪ ದಿನ ಆ ಪ್ರಾಣಿ ಇಲ್ಲೇ ಇರ್ಲಿ, ನನಗೆ ಕೂದಲು ಫುಲ್ಲು ಬೆಳೆದೋಗುತ್ತೆ ಅಂತ ತಾತ ಕೇಳ್ಬೇಕಾದ್ರೆ ಅದನ್ನ ಕೇಳಿ ಹೀರೋಯಿನ್ ನಗಾಡ್ತಾ ಇದ್ದಾಳೆ. ಹಾಗೆ ದಿನಗಳು ಕಳೀತಾ ಆ ಪ್ರಾಣಿ ತುಂಬಾನೇ ವೀಕ್ ಆಗ್ತಾ ಇದೆ. ಅದನ್ನ ನೋಡೋ ಹೀರೋಯಿನ್ ಬೇಗ ಇದನ್ನ ಸಮುದ್ರಕ್ಕೆ ಬಿಟ್ಬಿಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾಳೆ. ಈ ಕಡೆ ಯಾವಾಗ್ಲೂ ಫೋನ್ ಮಾಡಿ ವಾರ್ನಿಂಗ್ ಕೊಡ್ತಾ ಇದ್ದ ಸುಪೀರಿಯರ್ ಆಫೀಸರ್
ಡೈರೆಕ್ಟ್ ರಿಸರ್ಚ್ ಸೆಂಟರ್ಗೇನೆ ಬಂದು ಆರ್ಮಿ ಜನರಲ್ ನ ಹಿಡಿದು ಇನ್ನ 36 ಗಂಟೆ ಟೈಮ್ ಅಲ್ಲಿ ಆ ಪ್ರಾಣಿನ ಹುಡುಕಿ ಕಂಡುಹಿಡಿಬೇಕು, ಇಲ್ಲ ಅಂದ್ರೆ ಅಷ್ಟೇ ನಿನಗೆ ನಿನ್ನ ಕೆಲಸದಿಂದ ತೆಗೆದು ಬಿಡ್ತೀನಿ, ಇನ್ನ ಏನಾದ್ರೂ ಪ್ರಾಬ್ಲಮ್ ಆಯ್ತು ಅಂದ್ರೆ ನಿನ್ನ ಸಾಯಿಸೋಕು ನಾನು ಹೆದರೋಲ್ಲ, ತಲೆನೇ ಕೆಡಿಸ್ಕೊಳ್ಳೋಲ್ಲ ಅಂತ ಹೇಳ್ತಾ ಇದ್ದಾರೆ. ಇದನ್ನ ಕೇಳಿದ ಆರ್ಮಿ ಜನರಲ್ ಹಾಗೆ ನಡ್ಗೋಗ್ತಾ ಇದ್ದಾನೆ. ಇಲ್ಲಿ ನಮ್ಮ ಹೀರೋಯಿನ್ ಅವಳಿಗೆ ಇಷ್ಟವಾದ ಫುಡ್ ನೆಲ್ಲ ಪ್ರಿಪೇರ್ ಮಾಡಿ ಅದನ್ನ ಪ್ರಾಣಿಗೂ ತಿನ್ನೋಕೆ ಕೊಡ್ತಾ ಇದ್ದಾಳೆ. ಇಬ್ಬರು ಚೆನ್ನಾಗಿ ತಿಂತಾ ಇದ್ದಾರೆ. ಹೇಗೆ ನಮ್ಮ ಕನ್ನಡ ಸಿನಿಮಾಗಳಲ್ಲಿ ಹೀರೋ ಮತ್ತೆ ಹೀರೋಯಿನ್ ಮಧ್ಯೆ ರೊಮ್ಯಾನ್ಸ್ ಬೆಳೆದು ಹಾಗೆ ಡ್ಯೂಯೆಟ್ ಸಾಂಗ್ ಹಾಡ್ತಾರಲ್ಲ, ಆ ರೀತಿನೇ ನಮ್ಮ ಹೀರೋಯಿನ್ ಕಣ್ಮುಚ್ಚಿ ಕನ್ಸ್ ಕಾಣ್ತಾ ಇದ್ದಾಳೆ. ಆ ಕನ್ಸಲ್ಲಿ ಆ ಪ್ರಾಣಿ ಬಂದು ನಮ್ಮ ಹೀರೋಯಿನ್ ಜೊತೆ ಡ್ಯಾನ್ಸ್ ಮಾಡಿ ಡ್ಯೂಯೆಟ್ ಹಾಡ್ತಾ ಇದೆ. ಹಾಗೆ ದಿನಗಳು ಕಳೀತಾ ಕಳೀತಾ ಆ ಪ್ರಾಣಿ ತುಂಬಾನೇ ವೀಕ್ ಆಗ್ತಾ ಇದೆ. ಅದ್ರ ಮೇಲಿರೋ ಸ್ಕಿನ್ ಸೆಲ್ಸ್ ಎಲ್ಲ ಉದ್ರೋಗಿ ಕೆಳಗಡೆ ಬೀಳ್ತಾ ಇದೆ. ಅದನ್ನ ನೋಡಿ ನಮ್ಮ ಹೀರೋಯಿನ್ ತುಂಬಾನೇ ಬೇಜಾರಾಗಿ ಸಪ್ಪಿಗೆ ಹಾಕ್ತಾ ಇದ್ದಾಳೆ. ಹಾಗೆ ಇರಬೇಕಾದ್ರೆ ಒಂದು ದಿನ ನಮ್ಮ ಹೀರೋಯಿನ್ ಅವಳ ಫ್ರೆಂಡು ನಮ್ಮ ಹೀರೋಯಿನ್ ಮನೆಗೆ ಬಂದು ನೋಡ್ಬೇಕಾದ್ರೆ ಆ ಪ್ರಾಣಿ ತುಂಬಾನೇ ಕ್ರಿಟಿಕಲ್ ಕಂಡೀಷನ್ ಅಲ್ಲಿ ಇದೆ. ಅದನ್ನು ನೋಡ್ಬಿಟ್ಟು ನಾವು ಏನಕ್ಕೂ ಆ ಸೈಂಟಿಸ್ಟ್ ಹತ್ರನೇ ಹೆಲ್ಪ್ ಕೇಳೋಣ ಬಾ ಅಂತ ಹೀರೋಯಿನ್ಗೆ ಐಡಿಯಾ ಕೊಡ್ತಾವಳೆ. ನಮ್ಮ ಹೀರೋಯಿನ್ ಹಾಗೆ ಮಾಡೋಣ ಅಂತ ಯೋಚನೆ ಮಾಡ್ತಾವಳೆ. ಅದೇ ಸಮಯದಲ್ಲಿ ಆರ್ಮಿ ಜನರಲ್ ಆ ಸೈಂಟಿಸ್ಟ್ ಮೇಲೆ ಡೌಟ್ ಬಂದು ಅವನ ಮನೆ ಮುಂದೆ ಹೋಗಿ ಅವನನ್ನ ವಾಚ್ ಮಾಡ್ತಾ ಇರ್ತಾನೆ. ಇದು ಗೊತ್ತಾಗದೆ ಸೈಂಟಿಸ್ಟ್ ಎಲ್ಲಿಗೋ ರೆಡಿಯಾಗಿ ಅವನ ಕಾರನ್ನ ತಗೊಂಡು ಹೋಗ್ತಾ ಇರ್ತಾನೆ. ಸೊ ಅವನನ್ನ ಫಾಲೋ ಮಾಡಿ ಹಿಂದೆನೆ ಹೋಗ್ತಾ ಇದ್ದಾನೆ ಆರ್ಮಿ ಜನರಲ್. ಸೈಂಟಿಸ್ಟ್ ಒಂದು ಜಾಗದಲ್ಲಿ ಕಾರ್ನ ನಿಲ್ಲಿಸ್ಬಿಟ್ಟು ಯಾರಿಗಾಗೋ ವೆಯ್ಟ್ ಮಾಡ್ತಾ ಇರ್ತಾನೆ. ಅಂದ್ರೆ ಅವನ್ ತರನೇ ಇರೋ ರಷ್ಯನ್ ಏಜೆಂಟ್ಸ್ ಗಾಗಿ ವೆಯ್ಟ್ ಮಾಡ್ತಾ ಇರ್ತಾನೆ. ದೂರದಲ್ಲಿ ನಿಂತು ಇದನ್ನ ಆರ್ಮಿ ಜನರಲ್ ಅಬ್ಸರ್ವ್ ಮಾಡ್ತಾ ಇರ್ತಾನೆ. ಆವಾಗ ಸಡನ್ ಆಗಿ ಒಂದು ಕಾರಲ್ಲಿ ರಷ್ಯನ್ ಏಜೆಂಟ್ಸ್ ಬಂದು ನಿನ್ನ ಪ್ರಾಣಿನ ಸಾಯಿಸೋಕೆ ಹೇಳಿದ್ರೆ ನೀನಿನ್ನೂ ಆ ಕೆಲಸನ ಮಾಡಿಲ್ವಾ ಅಂತ ರಷ್ಯನ್ ಏಜೆಂಟ್ಸೇ ನಮ್ಮ ಸೈಂಟಿಸ್ಟ್ ನ ಶೂಟ್ ಮಾಡ್ತಾರೆ. ಅದರಲ್ಲಿ ಏಟಾಗಿ ಸಾಯೋ ಸ್ಟೇಜ್ ಅಲ್ಲಿ ಬಿದ್ದಿರ್ತಾನೆ ನಮ್ಮ ಸೈಂಟಿಸ್ಟ್. ಆವಾಗ ಆರ್ಮಿ ಜನರಲ್ ಸೈಲೆಂಟ್ ಆಗಿ ಹಿಂದೆಯಿಂದ ಬಂದು ಆ ರಷ್ಯನ್ ಏಜೆಂಟ್ಸ್ ಇಬ್ಬರನ್ನು ಶೂಟ್ ಮಾಡಿ ಕೊಂದ್ಬಿಟ್ಟು ಸಾಯೋ ಸ್ಟೇಜ್ ಅಲ್ಲಿ ಬಿದ್ದು ಒದ್ದಾಡ್ತಾ ಇರೋ ನಮ್ಮ ಸೈಂಟಿಸ್ಟ್ ನ ಎಳ್ಕೊಂಡು ಹೋಗಿ, ಎಲ್ಲಿ ಆ ಪ್ರಾಣಿ, ನೀನೇ ತಾನೇ ಕಿಡ್ನಾಪ್ ಮಾಡಿರೋದು, ಯಾರ ಹತ್ರ ಇದೆ ಆ ಪ್ರಾಣಿ ಅಂತ ವಿಚಾರಣೆ ಮಾಡಿ ಟಾರ್ಚರ್ ಮಾಡಬೇಕಾದ್ರೆ ಆ ನೋವಿನಲ್ಲಿ ಯಾವ ಏಜೆಂಟು ಇಲ್ಲ, ಯಾವ ಆಫೀಸರು ಇಲ್ಲ. ಆ ಪ್ರಾಣಿನ ಕಿಡ್ನಾಪ್ ಮಾಡಿ ಕರ್ಕೊಂಡು ಹೋಗಿದ್ದು ನಾರ್ಮಲ್ ಆಗಿ ಕ್ಲೀನಿಂಗ್ ಕೆಲಸ ಮಾಡೋರು ಅಂತ ಹೇಳ್ತಾ ಇದ್ದಾನೆ ಸೈಂಟಿಸ್ಟ್. ಇದನ್ನ ಕೇಳಿದ ಆರ್ಮಿ ಜನರಲ್ಗೆ ನಮ್ಮ ಹೀರೋಯಿನ್ ಮತ್ತೆ ಅವಳ ಫ್ರೆಂಡ್ ಮೇಲೆ ಡೌಟ್ ಆಗ್ಬಿಟ್ಟು ಈ ಸೈಂಟಿಸ್ಟ್ ನ ಶೂಟ್ ಮಾಡಿ ಕೊಂದ್ಬಿಟ್ಟು ಡೈರೆಕ್ಟ್ ನಮ್ಮ ಹೀರೋಯಿನ್ ಅವಳ ಫ್ರೆಂಡ್ ಮನೆಗೆ ಹೋಗ್ತಾನೆ. ಅಲ್ಲಿಗೆ ಹೋಗಿ ಅವಳನ್ನ ಏನೇ ಹೆದರಿಸಿ ಬೆದರಿಸಿ ಕೇಳಿದ್ರು ಫ್ರೆಂಡ್ ಬಾಯೇ ಬಿಡ್ತಾ ಇಲ್ಲ. ಆದ್ರೆ ಹೆಂಡತಿ ಹೆದರ್ಕೊಂಡ್ಲೋ ಇಲ್ವೋ, ಗಂಡ ಹೆದರ್ಕೊಂಡು ನೀವು ಹುಡಿಕೊಂಡು ಬಂದಿರೋ ಆ ಪ್ರಾಣಿ ಆ ಮಾತಾಡೋಕೆ ಆಗದೆ ಇರೋ ಹುಡುಗಿ ಇದ್ದಾಳಲ್ಲ ಅವಳ ಮನೆಯಲ್ಲೇ ಇದೆ ಅಂತ ನಿಜಾನ ಹೇಳ್ಬಿಡ್ತಾ ಇದ್ದಾನೆ. ಸೊ ಆರ್ಮಿ ಜನರಲ್ ಫುಲ್ ಟೆನ್ಷನ್ ಆಗಿ ನಮ್ಮ ಹೀರೋಯಿನ್ ಮನೆಗೆ ಹೊರಡ್ತಾನೆ. ಅದಕ್ಕೆ ಫ್ರೆಂಡು ಛೇ ನೀನೆಲ್ಲ ಒಂದು ಗಂಡ್ಸ ಅಂತ ಅವಳ ಗಂಡನಿಗೆ ಚೆನ್ನಾಗಿ ಬೈದು ಹುಗಿದ್ಬಿಟ್ಟು ನಮ್ಮ ಹೀರೋಯಿನ್ಗೆ ಫೋನ್ ಮಾಡಿ ಈ ತರ ಆರ್ಮಿ ಜನರಲ್ಗೆ ವಿಷಯ ಗೊತ್ತಾಗ್ಬಿಟ್ಟಿದೆ, ಆ ಪ್ರಾಣಿ ಅಲ್ಲೇ ಇದೆ ಅಂತ ಗೊತ್ತಾಗ್ಬಿಟ್ಟಿದೆ, ಅದನ್ನ ಸಾಯಿಸೋಕೆ ಬರ್ತಾ ಇದ್ದಾನೆ, ಅದನ್ನ ಬೇಗ ಕರ್ಕೊಂಡು ಹೋಗಿ ಕಾಪಾಡಿ ಅಂತ ಹೇಳ್ತಾಳೆ. ಅದೇ ತರ ಆರ್ಮಿ ಜನರಲ್ ನಮ್ಮ ಹೀರೋಯಿನ್ ಮನೆಗೆ ಬಂದು ನೋಡಿದ್ರೆ ನಮ್ಮ ಹೀರೋಯಿನ್ ನ ಕಾಣ್ತಾ ಇಲ್ಲ, ಆ ಪ್ರಾಣಿಯನ್ನು ಕಾಣ್ತಾ ಇಲ್ಲ. ಆದ್ರೆ ಆ ಪ್ರಾಣಿಯ ಸ್ಕಿನ್ ಸೆಲ್ಸ್ ಎಲ್ಲ ನಮ್ಮ ಹೀರೋಯಿನ್ ಮನೆಯಲ್ಲಿ ಬಿದ್ದಿದೆ. ಅದನ್ನ ನೋಡ್ಬಿಟ್ಟು ಆ ಮನೆಯನ್ನ ಫುಲ್ ಸರ್ಚ್ ಮಾಡ್ತಾ ಇರ್ತಾನೆ ಆರ್ಮಿ ಜನರಲ್. ಆವಾಗ ಕ್ಯಾಲೆಂಡರ್ ಅಲ್ಲಿ ಡೇಟ್ ಕ್ಯಾಲ್ಕುಲೇಷನ್ ಮಾಡಿ ಚಾನೆಲ್ ಹೆಸರನ್ನು ಬರ್ದಿರುತ್ತೆ. ಅದನ್ನ ನೋಡ್ಬಿಟ್ಟು ಇವತ್ತೇ ಆ ದಿನ ಸಿಟಿ ಚಾನೆಲ್ಗೆ ಕರ್ಕೊಂಡು ಹೋಗಿ ಆ ಪ್ರಾಣಿನ ನೀರಿಗೆ ಬಿಡ್ತಾ ಇದ್ದಾರೆ ಅನ್ನೋದನ್ನ ತಿಳ್ಕೊಂಡ್ ಬಿಡ್ತಾನೆ ಆರ್ಮಿ ಜನರಲ್. ಅದೇ ತರ ಈ ಕಡೆ ನಮ್ಮ ಹೀರೋಯಿನ್ ಮತ್ತೆ ತಾತ ಚಾನೆಲ್ ಗೇಟ್ ನ ಓಪನ್ ಮಾಡಿ ಸಮುದ್ರಕ್ಕೆ ನೀರ್ ಬಿಡೋ ದಿನ ಅಂತ ಪ್ರಾಣಿನ ನೀರಿಗೆ ಬಿಡೋಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಪ್ಪ ಹೇಗೋ ಈ ಪ್ರಾಣಿನ ನಾವು ಕಾಪಾಡಾಯ್ತು ಅಂತ ಆ ಪ್ರಾಣಿನ ನೀರ್ ಹತ್ರ ಬಿಟ್ಬಿಟ್ಟು ಕೊನೆದಾಗಿ ಅದನ್ನ ನೋಡಿ ಬಾಯ್ ಅಂತ ಕೈ ತೋರಿಸ್ತಾ ಇರ್ಬೇಕಾದ್ರೆ ಸಡನ್ ಆಗಿ 2 ಬುಲೆಟ್ ಆ ಪ್ರಾಣಿ ಎದೆಗೆ ಬಂದು ಹೊಡೆಯುತ್ತೆ. ಏನು ಅಂತ ನೋಡಿದ್ರೆ ಆರ್ಮಿ ಜನರಲ್ ಅಲ್ಲಿಗೆ ಬಂದ್ಬಿಟ್ಟಿದ್ದಾನೆ, ಆ ಪ್ರಾಣಿನ ಶೂಟ್ ಮಾಡ್ತಾ ಇದ್ದಾನೆ. ಅದನ್ನ ನೋಡಿ ಶಾಕ್ ಆಗ್ಬಿಟ್ಟು ಏನು ಅಂತ ನಮ್ಮ ಹೀರೋಯಿನ್ ತಿರುಗಬೇಕಾದ್ರೆ ಅವಳಿಗೂ ಹೊಟ್ಟೆಗೆ ಶೂಟ್ ಮಾಡ್ಬಿಡ್ತಾ ಇದ್ದಾನೆ ಆರ್ಮಿ ಜನರಲ್. ನಮ್ಮ ಹೀರೋಯಿನ್ ಕೆಳಗಡೆ ಬಿದ್ದು ಒದ್ದಾಡ್ತಾ ಇದ್ದಾಳೆ. ಈ ಕಡೆ ಆ ಪ್ರಾಣಿನೂ ಕೆಳಗಡೆ ಬಿದ್ದು ಸಾಯೋ ಸ್ಟೇಜ್ ಅಲ್ಲಿ ಒದ್ದಾಡ್ತಾ ಇದೆ. ಎಲ್ಲಿ ಆ ತಾತ ಅಂತ ನೋಡಿದ್ರೆ ಆಲ್ರೆಡಿ ಅವರಿಗೆ ಹೊಡೆದು ಮಲಗಿಸ್ಬಿಟ್ಟಿದ್ದಾನೆ ಆರ್ಮಿ ಜನರಲ್. ನಮ್ಮ ಹೀರೋಯಿನ್ ಹತ್ರ ಬಂದು ನಿಮ್ಮ ಇಬ್ಬರನ್ನು ಕೊಂದು ಆ ಸುಪೀರಿಯರ್ ಆಫೀಸರ್ ಹತ್ರ ನಿಮ್ಮ ಡೆಡ್ ಬಾಡಿನ ನಾನು ತೋರಿಸ್ತೀನೋ ಇಲ್ವೋ ನೋಡಿ ಅಂತ ಡೈಲಾಗ್ ಹೊಡಿತಾ ಇರ್ಬೇಕಾದ್ರೆ ಆವಾಗ ಪ್ರೆಗ್ನೆಂಟ್ ತಪ್ಪಿ ಕೆಳಗಡೆ ಬಿದ್ದಿದ್ದ ತಾತ ಎಚ್ಚರೆಯಾಗಿ ಒಂದು ದೊಣ್ಣೆನ ತಗೊಂಡು ಬಂದು ಆರ್ಮಿ ಜನರಲ್ ಮುಖಕ್ಕೆ ಒಂದೇ ಡಿಚ್ಚಿ ಹಾಗೆ ಅನ್ಕಾನ್ಶಿಯಸ್ ಆಗಿ ಬಿದ್ದೋಗ್ತಾನೆ ಆರ್ಮಿ ಜನರಲ್. ಆಮೇಲೆ ತಾತ ಆ ಪ್ರಾಣಿ ಹತ್ರ ಬಂದು ನಿನಗೆ ಏನೂ ಆಗಿಲ್ಲ ತಾನೆ, ಎದ್ದೇಳು ಮೇಲೆ ಅನ್ಬೇಕಾದ್ರೆ ಹಾಗೆ ಆ ಪ್ರಾಣಿ ಮೈ ಗ್ಲೋ ಆಗುತ್ತೆ. ಹಾಗೆ ನಿಧಾನಕ್ಕೆ ಮೇಲೆದ್ದು ನಿಂತ್ಕೊಂಡು ಏಟಾಗಿರೋ ಜಾಗದ ಮೇಲೆ ಕೈ ಇಟ್ಟು ಜಸ್ಟ್ ಡಸ್ಟ್ ಬಿದ್ದಿರೋ ಹಾಗೆ ಕ್ಲೀನ್ ಮಾಡುತ್ತೆ.
ಹಾಗೆ ಅದಕ್ಕೆ ಏಟಾಗಿರೋ ಗಾಯ ವಾಸಿ ಆಗ್ತಾ ಇದೆ. ಎಷ್ಟು ಪವರ್ಫುಲ್ ಪ್ರಾಣಿ ಅದು. ಎದೆಗೆ ಹಾರ್ಟ್ ಹತ್ರ ಏಟಾಗಿದ್ರು ಕೂಡ ಅದರಲ್ಲಿ ಬುಲೆಟ್ ಇದ್ರು ಕೂಡ ವಾಸಿ ಮಾಡೋಕೆ ಆಗ್ತಾ ಇದೆ ಆ ಪ್ರಾಣಿಗೆ. ಹಾಗಾದ್ರೆ ಆ ಅಮೆಜಾನ್ ಟ್ರೈಬ್ಸ್ ಈ ಪ್ರಾಣಿನ ದೇವ್ರು ಅಂತ ವರ್ಷಿಪ್ ಮಾಡ್ತಾ ಇದ್ರಲ್ವಾ, ಅಂದ್ರೆ ಈ ಪ್ರಾಣಿ ನಿಜವಾಗ್ಲೂ ದೇವ್ರೇ ಅನ್ಸುತ್ತೆ. ಆವಾಗ ಅನ್ಕಾನ್ಶಿಯಸ್ ಆಗಿ ಬಿದ್ದಿದ್ದ ಆರ್ಮಿ ಜನರಲ್ ಮೇಲೆದ್ದು ನೋಡ್ಬೇಕಾದ್ರೆ ಆ ಪ್ರಾಣಿ ಮೈಯಲ್ಲಿ ಒಂದು ಚೂರು ಮಾರ್ಕೇ ಇಲ್ಲ, ಏಟಾಗಿರೋ ಗಾಯಗಳೇ ಇಲ್ಲ, ಫುಲ್ ಕಂಪ್ಲೀಟ್ ಕ್ಲೀನ್ ಆಗಿದೆ. ಅದಕ್ಕೆ ಜನರಲ್ ಅದನ್ನ ನೋಡಿ ಶಾಕ್ ಆಗ್ಬಿಟ್ಟು ನಿಜವಾಗ್ಲೂ ನೀನು ದೇವ್ರ ಅಂತ ಬಾಯಿ ಬಿಡ್ತಾ ಇರ್ಬೇಕಾದ್ರೆ ನಮ್ಮ ಪ್ರಾಣಿ ನಮ್ಮ ಹೀರೋ ಫುಲ್ ಟೆನ್ಷನ್ ಆಗ್ಬಿಟ್ಟು ಅದ್ರ ಕೈಯಲ್ಲಿ ಹುಗುರು ಇರುತ್ತಲ್ವಾ ಆದ್ರಿಂದಾನೆ ಒಂದೇ ಗೀಜು ಆರ್ಮಿ ಜನರಲ್ ಕತ್ತಿಗೆ. ಅಷ್ಟೇ, ಆರ್ಮಿ ಜನರಲ್ ಕತ್ತಿಂದ ರಕ್ತ ಚಿಮ್ತಾ ಇದೆ. ಹಾಗೆ ಬಿದ್ದು ಸಾಯ್ತಾ ಇದ್ದಾನೆ ಜನರಲ್. ಅವನ ಕತೆ ಮುಗೀತು. ಆಮೇಲೆ ಪ್ರಾಣಿ ಜೀವಕ್ಕಾಗಿ ಕಷ್ಟಪಡ್ತಾ ಇರೋ ನಮ್ಮ ಹೀರೋಯಿನ್ ಎತ್ಕೊಂಡು ಹಾಗೆ ನೀರಿಗೆ ಜಂಪ್ ಮಾಡ್ತಾ ಇದೆ. ಅಷ್ಟರಲ್ಲಿ ನಮ್ಮ ಹೀರೋಯಿನ್ ಅವಳ ಫ್ರೆಂಡ್ ಪೊಲೀಸರ್ಸ್ನೆಲ್ಲ ಕರ್ಕೊಂಡು ಬಂದಿದ್ದಾಳೆ ಆ ಆರ್ಮಿ ಜನರಲ್ ಹತ್ರ ಇಂದ ನಮ್ಮ ಹೀರೋಯಿನ್ ಕಾಪಾಡಬೇಕು ಅಂತ. ಇಲ್ಲಿ ನೀರಿಗೆ ಜಂಪ್ ಮಾಡಿದ ಪ್ರಾಣಿ ನಮ್ಮ ಹೀರೋಯಿನ್ ನೋಡ್ಬೇಕಾದ್ರೆ ನಮ್ಮ ಹೀರೋಯಿನ್ ಮೈಯಿಂದ ಬ್ಲಡ್ ಹೊರಗಡೆ ಬರ್ತಾ ಇದೆ. ನಮ್ಮ ಹೀರೋಯಿನ್ ಸಾಯ್ತಾ ಇದ್ದಾಳೆ. ಅದಕ್ಕೆ ಆ ಪ್ರಾಣಿ ಇದಕ್ಕೂ ಮುಂಚೆ ನಮ್ಮ ಹೀರೋಯಿನ್ ಜೊತೆ ರೊಮ್ಯಾನ್ಸ್ ಮಾಡ್ತಾ ಇರ್ಬೇಕಾದ್ರೆ ಗೊತ್ತಿಲ್ಲದೆ ಅದ್ರ ಕೈಯಿಂದ ನಮ್ಮ ಹೀರೋಯಿನ್ ಕತ್ತಲ್ಲಿ ಗಾಯ ಆಗ್ಬಿಟ್ಟಿರುತ್ತೆ, 3 ಮಾರ್ಕ್ ಬಿದ್ದಿರುತ್ತೆ. ಅದ್ರ ಮೇಲೇನೆ ಇವಾಗ ಕೈನ ಇಟ್ಟು ನಮ್ಮ ಹೀರೋಯಿನ್ಗೆ ಲಿಪ್ ಲಾಕ್ ಮಾಡಬೇಕಾದ್ರೆ ಮತ್ತೆ ನಮ್ಮ ಹೀರೋಯಿನ್ ಜೀವಂತವಾಗಿ ಬರ್ತಾ ಇದ್ದಾಳೆ. ಅವಳ ಕತ್ತಲ್ಲಿ ಅದೇ ಮೀನುಗಳಿಗೆ ಉಸಿರಾಡೋಕೆ ಒಂಥರ ವಿಂಗ್ಸ್ ತರ ಇರುತ್ತಲ್ಲ ಕತ್ತಲ್ಲಿ, ಅದು ಏನು ಅಂತ ನನಗೆ ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ನಿಮಗೆ ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ನಾನು ತಿಳ್ಕೊತೀನಿ. ಸೊ ಇವಾಗ ನಮ್ಮ ಹೀರೋಯಿನ್ಗೆ ಮತ್ತೆ ಜೀವ ಬಂದ್ಬಿಟ್ಟಿದೆ. ನಮ್ಮ ಹೀರೋಯಿನ್ಗೆ ಜೀವ ಕೊಡೋ ಅಷ್ಟು ಆ ಪ್ರಾಣಿಗೆ ಶಕ್ತಿ ಇದೆ. ಹಾಗಾದ್ರೆ ಆ ಪ್ರಾಣಿ ನಿಜವಾಗ್ಲೂ ಒಂದು ದೇವ್ರೆ. ಇನ್ ಮುಂದೆ ಇಬ್ಬರು ನೀರಡಿಯಲ್ಲೇ ತುಂಬಾ ಖುಷಿಯಾಗಿ ಹ್ಯಾಪಿಯಾಗಿ ಜೀವನ ಮಾಡ್ತಾರೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಹೇಗಿತ್ತು ಮೂವಿ? ಚೆನ್ನಾಗಿತ್ತಲ್ವಾ? ಸೊ ಈ ತರ ಡಿಫ್ರೆಂಟ್ ಆದ ಮೂವಿಗಳನ್ನ ನಾವು ನಿಮಗೆ ಕೊಡ್ತಾನೆ ಇರ್ತೀವಿ. ಅದಕ್ಕೆ ನೀವು ಮಾಡಬೇಕಾಗಿರೋದು ನಿಮ್ಮ ಸಪೋರ್ಟ್ ಮಾತ್ರ. ಏನು ಇಲ್ಲ, ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಹೇ ಈ ತರ ಒಂದು ಚಾನಲ್ ಇದೆ, ಚೆನ್ನಾಗಿದೆ ನೋಡು ಅಂತ ಹೇಳಿದ್ರೇನೆ ಸಾಕು. ಸೂನ್ ಕ್ಯಾಚ್ ಯು ಪೀಪಲ್ಸ್ ವಿತ್ ಅನ್ ಅನದರ್ ನೈಸ್ ಮೂವಿ. ಟೇಕ್ ಕೇರ್.